BSY ಬಣ ಸೋಮಣ್ಣರನ್ನ ಪಕ್ಷ ಮತ್ತು ಸಮುದಾಯದ ಮಟ್ಟದಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ಕಾಣುತ್ತಿದೆಯಾ? ಪ್ಯಾರಲಲ್ ಫೋರ್ಸ್, ಪಾರ್ಟಿ ಆ್ಯಂಡ್ ಕಮ್ಯುನಿಟಿ. ಪುತ್ರ ಅರುಣ್ ಜೊತೆ ವಿಜೇಂದ್ರರನ್ನ ಹೋಲಿಕೆ ಮಾಡುವುದರ ಮೂಲಕ ತಮ್ಮ ಅಪೇಕ್ಷೆಯನ್ನ ಮತ್ತೊಮ್ಮೆ ಮುಂದಿಟ್ರ ಸೋಮಣ್ಣ. ಅಂದ್ರೆ ಇವತ್ತು ಹೇಳಿದ್ರು, ಆ ಹೇಳಿಕೆಯನ್ನು ಕೇಳಿಸ್ತೀನಿ ನಿಮಗೆ. ಅರುಣ್ ವಿಜೇಂದ್ರನ್ಕಿನ್ನ ದೊಡ್ಡವ್ರಿ ಅಂತ. ಆದರೆ ವಯಸ್ಸಲ್ಲ, ಪಕ್ಷದಲ್ಲ, ಹೆಂಗೆ ಅಂತ ನಮಗೆ ಗೊತ್ತಾಗ್ಲಿಲ್ಲ. ತಮ್ಮ ನಾಯಕತ್ವ ಮತ್ತು ವರ್ಚಸ್ಸನ್ನ ಪರೀಕ್ಷಿಸುವುದರ ಜೊತೆಗೆ ಪಕ್ಷಗಳಿಗೆ ಸಂದೇಶ ಕೊಡಲೆಂದೇ ಪಕ್ಷೇತರರಾಗ್ತಾರ ಸೋಮಣ್ಣ ಅಂತ ಪ್ರಶ್ನೆ. ಇಂಡಿಪೆಂಡೆಂಟ್ ಆಗಿ ನಿಲ್ತಾರ ಅಂತ. ಇನ್ನ ಕಡೆ ಪ್ರಶ್ನೆ ಹಾಸನಕ್ಕೆ ಸಂಬಂಧಪಟ್ಟಿದ್ದು. ಟಿಕೆಟ್ ಮುಜುಗರ ಶಮನಗೊಳಿಸಲೆಂದೇ ದಳದ ಭದ್ರಕೋಟೆ ಹಾಸನದಲ್ಲಿ ಅಚ್ಚರಿ ಆಯ್ಕೆಗೆ ಮುಂದಾಗುತ್ತಾ ಪಕ್ಷ. ಈಗಾಗಲೇ ಚರ್ಚೆಗಳು ಶುರು ಆಗೋಗಿದೆ. ಅವರು ಬೇಡ, ಇವರು ಬೇಡ, ಮತ್ತೊಬ್ಬರನ್ನ ತರ್ತೀವಿ ಅಂತ. ಮತ್ತೊಬ್ಬರನ್ನ ತರೋದು ಕೂಡ ಅಷ್ಟು ಸುಲಭ ಇಲ್ಲ. ಅದನ್ನ ಎರಡನೇ ಭಾಗದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಈಗ ನಿರ್ಧಾರಗಳಾಗೋದು ನಮ್ಮ ಪಕ್ಷದಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ, ಕಿಚನ್ ಕ್ಯಾಬಿನೆಟ್ ಮುಂದೆ ಅಲ್ಲ ಅಂತ. ಅವರು ಹೇಳಿದ ಯಾರಿಗೆ, ತಟ್ಟಿದ್ದು ಯಾರಿಗೆ ಅನ್ನೋ ಪ್ರಶ್ನೆ ಇದೆ. ಅದಕ್ಕೆ ಅವರು ಹೇಳಿದ್ದು ಯಾರಿಗೋ ಗೊತ್ತಿಲ್ಲ, ತಟ್ಟಿದ್ದಂತೂ ವಿಜೇಂದ್ರ ಅವ್ರಿಗೆ ಅಂದಂತೆ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಆ ವಿಷಯದ ಬಗ್ಗೆ ಮಾತನಾಡಿದ್ದಾರೆ, ಕೇಳೋಣ. ನಿರ್ಣಯ ಕಿಚನ್ ನಲ್ಲಿ ಆಗಲ್ಲ. ಕೇವಲ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಗಲ್ಲ. ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ. ಈಗ ವಿಜೇಂದ್ರ ನೀವು ಪ್ರಶ್ನೆ ಮುಂದಿಟ್ರಿ, ಟಿಕೆಟ್ ಕೊಡಬೇಕು ಅನ್ನೋ ಬಿಡಬೇಕು ಅನ್ನೋ ನಿರ್ಣಯ ಪಾರ್ಲಿಮೆಂಟರಿ ಬೋರ್ಡ್ ತೆಗೆದುಕೊಳ್ಳುತ್ತೆ. ಯಾರಿಗೆ ಟಿಕೆಟ್ ಕೊಡಬೇಕು ಬಿಡಬೇಕು ಅನ್ನೋದನ್ನ ವಿನಬಿಲಿಟಿ ಕ್ರೈಟೀರಿಯಾವನ್ನು ಆಧರಿಸಿ ಪಾರ್ಟಿ ಡಿಸೈಡ್ ಮಾಡುತ್ತೆ, ಬೇಸ್ಡ್ ಆನ್ ದ ಸರ್ವೆ. ಬಟ್ ಆ ಸರ್ವೆ ಫ್ಯಾಮಿಲಿನಲ್ಲ ಆಗಲ್ಲ. ಟಿ ರವಿ ಅವರು ಹಿರಿಯರಿದ್ದಾರೆ, ಅವ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಎಷ್ಟು ಹಿರಿಯರಿದ್ದಾರೆ, ಎಷ್ಟು ಪಕ್ಷ ಯಾವ ರೀತಿ ಕಟ್ಟಿದ್ದಾರೆ ಮುಂಚೆಂದೂ ಕೂಡ. ಇವತ್ತು ಪಕ್ಷದಲ್ಲಿ ಯಾರಿಗೆ MLA ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರು ಕಿಚನಲ್ಲೂ ಮಾಡಲ್ಲ, ಇನ್ನೊಬ್ರು ಕಿಚನಲ್ಲೂ ಮಾಡಲ್ಲ. ಅದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು. ಪಕ್ಷ ಅಂತಿಮವಾಗಿ ಏನೇ ನಿರ್ಧಾರ ಮಾಡಿದ್ರು ಕೂಡ ಅದ್ರ ಬದನಾಗಿರ್ತೇನೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಅವ್ರು ಹೇಳೋದು ಸರಿ ಇದೆ. ವಿಜೇಂದ್ರನಿಂದಾಗಲಿ ರಾಜ್ಯದ ಯಾವುದೇ BJP ಶಾಸಕನ ತೀರ್ಮಾನ ಯಾರಾಗಬೇಕು ಅನ್ನುವಂಥದ್ದು ಚುನಾವಣಾ ಸಮಿತಿ ಮಾಡುತ್ತೆ ಹೊರತು ಯಾವುದೇ ನಾವ್ಯಾರು ಮಾಡೋಕ್ಕಾಗೋದಿಲ್ಲ. ನಾವು ಸಲಹೆ ಕೊಡ್ಬೋದು ಅಷ್ಟೇ, ಅಂತಿಮ ತೀರ್ಮಾನ ಚುನಾವಣಾ ಸಮಿತಿನೇ ಮಾಡೋದು. ಇಷ್ಟೆಲ್ಲ ಚರ್ಚೆ ಆಗ್ತಿರೋದಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ಸೋಮಣ್ಣ ಅವರ ಮುನಿಸ್ ಇಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಡೆಲ್ಲಿ ಪ್ರವಾಸ ಹೇಳ್ತಿರೋದೇ ಬೇರೆ ಏನೋ. ಮುನಿಸ್ ಇರೋದು ಅಥವಾ ಅಪೇಕ್ಷೆ ನಿರೀಕ್ಷೆಗಳಿರೋದು ಪುತ್ರ ಮೋಹದ ಆಧಾರದ ಮೇಲೆ. ಅದಿರೋದು ಅರುಣ್ ಸೋಮಣ್ಣರಿಂದ. ಅಪ್ಪ ಮಕ್ಕಳು ಸೋಮಣ್ಣ ಅವರು, ಅರುಣ್ ಸೋಮಣ್ಣ ಅವರು ಮಾತನಾಡಿದ್ದಾರೆ, ಕೇಳಿ. ಏನ್ರಿ ಯಾರ್ರಿ? ಯಡಿಯೂರಪ್ಪನ ಮಗ, ಅವ್ನು 46 47, ನನಗೆ 72 ಮರೆಯ. ಅವನ ಮೇಲೆ ನಂಗೆ ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ? ಅವ್ರು ಇನ್ನೂ ಬೆಳಿಬೇಕಾದ್ರೆ ಮಕ್ಕಳು, ಅವರು ಅವ್ರ ದಾರಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರದ್ದು ಒಂದು ದೊಡ್ಡ ದಾರಿ ಇದೆ, ಮುಖ್ಯಮಂತ್ರಿ ಮಗ ಇದ್ದಾರೆ. ನಾನು ಯಾಕ್ರಿ ದೂರು ಕೊಡ್ಲಿ? ನನಗೇನ್ರಿ ಅವಶ್ಯಕತೆ? ನನಗೇನಂತ ಚಿಂತನೆ? ನಾನೇನು ಹೊಟ್ಟೆಪಾಡಿಗೆ ರಾಜಕೀಯ ಮಾಡಿಲ್ಲ. ಈಗ ಅಷ್ಟೆಲ್ಲ ಗೆಲ್ಲಿಸ್ಕೊಂಬಂದಿರೋರಿಗೆ ನೀವು ಅವರು ಪಕ್ಷದ ಕೆಲಸ ಮಾಡಿದ್ದಾರೆ, ಪಕ್ಷ ಏನು ಕೊಟ್ಟಿದ್ದಾರೆ ಅಷ್ಟೇ ಕೆಲಸ ಮಾಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಪಕ್ಷದ ಕೆಲಸ ಅಂತೀರಾ. ಕೇವಲ ಒಂದೇ ಒಂದು ಸೀಟ್ ಗೆಲ್ಸ್ಕೊಂಬಂದವ್ರಿಗೆ ನೀವು ರಾಜ ಹುಲಿ ಮರಿ ಹುಲಿ ಅಂದ್ಕೊಂಡು ನೀವು ಎಲ್ಲೋ ಒಂದು ಕಡೆ ಇದು ಮಾಡ್ಬೇಕಾದ್ರೆ ತಾರತಮ್ಯಗಳು ಎಲ್ಲೂ ಇರಬಾರ್ದು. ತಾರತಮ್ಯ ಅದರಲ್ಲೂ ಇದೆ ಹೋಲಿಕೆ, ವಯಸ್ಸು ಅದರಲ್ಲೂ ಇದೆ ಹೋಲಿಕೆ. ಯಾರ್ಯಾರು ಹೋಲಿಕೆ ಯಾರ್ಯಾರು ಮಾಡ್ತಿದ್ದಾರೆ, ಯಾವ ಸಂದೇಶ, ಯಾವ ಮಾರ್ಮಿಕ ಸಂದೇಶ. ಕವಲುದಾರಿ ಅಂದ್ರಲ್ಲ, ಇಲ್ಲಿ ನಮಗೆ ಯಾಕೋ ಮೂರನೇದು ಕಾಣ್ತಿದ್ಯಪ್ಪ. ಕವಲು ಅಂದರೆ ಎರಡೇ, ಒಂದು BJP ಒಂದು ಕಾಂಗ್ರೆಸ್ಸು. ಇಲ್ಲಿ ಪಕ್ಷೇತರ ಅನ್ನೋದು ಇನ್ನೊಂದು ದಾರಿ ಯಾವುದೋ ಕಾಣ್ತಿದೆ ನಮಗೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತು BJPಯಿಂದ ಈರಣ್ಣ ಕಡಾಡಿಯವರು, ರಾಜ್ಯಸಭೆ ಸದಸ್ಯರು, BJPಯ ಹಿರಿಯ ನಾಯಕರಾದ ಈರಣ್ಣ ಕಡಾಡಿಯವರು ಇಲ್ಲಿ ನನ್ನ ಜೊತೆ ಸ್ಟುಡಿಯೋನಲ್ಲಿ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರು. ನಮಸ್ಕಾರ ರಮೇಶ್ ಬಾಬು ಅವರೇ. ನಮಸ್ಕಾರ ಚರಣ್ ಗೌಡ್ರೆ. JDS ಇಂದ ಚರಣ್ ಗೌಡ್ರು ಬಂದಿದ್ದಾರೆ. ಈರಣ್ಣ ಕಡಾಡಿ ಅವ್ರಿಗೆ ನಾನು ಧ್ವನಿ ಕೇಳ್ತಿದ್ರೆ ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ ಈರಣ್ಣ ಕಡಾಡಿ ಅವರೇ. ನಮಸ್ಕಾರ ನಿಖಿಲ್ ಅವರು. ನಮಸ್ಕಾರ. ಈರಣ್ಣ ಕಡಾಡಿ ಅವರೇ, ಸೋಮಣ್ಣರನ್ನ ಪಕ್ಷದಲ್ಲಿ ಮತ್ತೆ ಸಮುದಾಯದ ಮಟ್ಟದಲ್ಲಿ ಯಡಿಯೂರಪ್ಪನವರಿಗೆ ಪರ್ಯಾಯ ಶಕ್ತಿಯಂತೆ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆಯಾ? ಇದು ಪಕ್ಷ ತಗೊಳ್ತೋ ಸಮುದಾಯ ತಗೊಳ್ತೋ ಗೊತ್ತಿಲ್ಲ, ಬಟ್ ಕೆಲವು ವ್ಯಕ್ತಿಗಳಂತೂ ಈ ರೀತಿ ಇದನ್ನ ಪರಿಗಣಿಸಿದ್ದಾರೆ ಅನ್ನೋ ಲಕ್ಷಣಗಳು ನಮ್ಗೆ ಇಲ್ಲಿ ಕಂಡು ಬರ್ತಿದೆ. ಮತ್ತೆ ಹೋಲಿಕೆ ಅನ್ನೋದು, ಪರ್ಯಾಯ ಅನ್ನೋದು ಬರೀ ಸೋಮಣ್ಣ ಮತ್ತೆ ಯಡಿಯೂರಪ್ಪನವರ ಹಂತದಲ್ಲೇ ನಿಲ್ಲಿಲ್ಲ. ಅದು ಅವರ ಮುಂದಿನ ಪೀಳಿಗೆ ಆದ ವಿಜೇಂದ್ರ ಅವರು ಮತ್ತೆ ಅರುಣ್ ಸೋಮಣ್ಣ ಅವರ ನಡುವೆ ಕೂಡ ಅದು ಏರ್ಪಡಲಾಗಿದೆ. ಅದಕ್ಕಾಗಿ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ, ಪರ್ಯಾಯ ಶಕ್ತಿ ಪ್ಲೀಸ್. ಇಲ್ಲ, ಒಂದು ಹೇಳಿ ಕೇಳಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ.
ಇಲ್ಲಿ ಯಾರಿಗ್ಯಾರು ಪರ್ಯಾಯ ಆಗ್ತಕ್ಕಂತ ಸಂದರ್ಭನೇ ಬರುವುದಿಲ್ಲ. ಅದು ಕೇವಲ ಊಹಾಪೋಹ ಮತ್ತು ಕೇವಲ ಈ ರೀತಿಯಾಗಿ ಒಂದು ಕಪೋಲಕಲ್ಪಿತ ಚರ್ಚೆ ಅಂತ ನನಗೆ ಅನಿಸ್ತದ. ಸರ್, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗಟ್ಟಿಮುಟ್ಟಾಗಿದೆ ಮತ್ತು ಅದರದ್ದೇ ಆದ ವ್ಯವಸ್ಥೆ ಇದೆ ಪಾರ್ಟಿಗೆ. ಯಾರೋ ಎಲ್ಲೋ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಕಡಾಡಿ ಅವರು ಕ್ಷಮಿಸ್ಬೇಕು. ಕಡಾಡಿ ಅವರು ಇಂಟರಪ್ಟ್ ಮಾಡ್ತಿದ್ದೀನಿ, ಕ್ಷಮಿಸ್ಬೇಕು. ನಿಮಿಷ ನೋಡಿ, ನೀವು ಹಿರಿಯರಿದ್ದೀರಿ, ನಾನೇ ನಿಮಗೆ ತಿಳಿಸಿ ಹೇಳಬೇಕಾಗಿಲ್ಲ. ಆ ಮಾತಾಡೋ ಶೈಲಿ ಇರುತ್ತಲ್ಲ ಸರ್, ಅದನ್ನ ನೀವು ನಿಮಗೆ ಟೈಮ್ ಇತ್ತೋ ಇಲ್ವೋ ಗಮನಿಸೋದಕ್ಕೆ ನಮ್ಮ ಕೆಲಸನೇ ಅದು. ನಾವು ಗಮನಿಸಿದ್ವಿ. ವಿಜೇಂದ್ರ ಪಜೇಂದ್ರ ಅಂದ್ಬಿಟ್ರಲ್ಲ, ಅದರಿಂದ ನಾನು ಕೇಳ್ತೀನಿ, ರಮೇಶ್ ಬಾಬು ಅವರು ಇದ್ದಾರೆ, ಚರಣ್ ಗೌಡ್ರು ಇದ್ದಾರೆ. ಇವತ್ತು ಅವರು ರಾಜಕೀಯ ವಿರೋಧಿಗಳಿರ್ಬೋದು, ಬಟ್ ಅರ್ಥ ಅನ್ನೋದು ಒಂದೇ ಅಲ್ವಾ ಸರ್? ಇಟ್ ಈಸ್ ನಾಟ್ ಅಬೌಟ್ ಹೂ ಇಸ್ ರೈಟ್, ಇಟ್ ಈಸ್ ಅಬೌಟ್ ವಾಟ್ ಈಸ್ ರೈಟ್. ಆಮೇಲೆ ತಾರತಮ್ಯ ಅನ್ನೋ ಆರೋಪ ಮಾಡಿದವ್ರು ಯಾರು? ಅರುಣ್ ಸೋಮಣ್ಣ ಅವರು. ರಾಜ ಹುಲಿ ಮರಿ ಹುಲಿ ಅಂದವ್ರು ಯಾರು? ಏನ್ ತೋರಿಸ್ತಿದೆ ಇದೆಲ್ಲ? ಅಂದ್ರೆ ನೀವು ಒಪ್ಪ ಪರಿಸ್ಥಿತಿನಲ್ಲಿ ಇದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನು ನನ್ನ ವೀಕ್ಷಕರಿಗೆ, ರಾಜ್ಯ ಜನತೆ ಮುಂದೆ ಈ ಅಂಶಗಳನ್ನ ಇಡ್ತಿದ್ದೀನಿ, ಪ್ಲೀಸ್. ಅಲ್ಲ, ಇದೆ ಸನ್ಮಾನ್ಯ ವಿ ಸೋಮಣ್ಣ ಅವರು ಮಾತನಾಡ್ತಾ ಹೇಳಿದ್ರು. ಈಗ ತಾನೇ ನೀವೇ ಕ್ಲಿಪ್ ತೋರಿಸಿದ್ರಿ, ನಾನು ಗಮನಿಸಿದೆ. ಅವ್ರು ಹೇಳಿದ್ರು ಅವ್ರು ಇನ್ನೂ ಬೆಳೆಯೋ ಮಕ್ಕಳು ಅವ್ರು ಓಡಾಡ್ತಾ ಇದಾರೆ, ಬೆಳಿಲಿ, ಅವರಿಗೆ ವಿರುದ್ಧ ಕಂಪ್ಲೇಂಟ್ ಹೇಳುವಂತದ್ದು ನಂದು ಏನಿದೆ ಅನ್ನೋದು. ಮುಂದೆ ಏನ್ ಹೇಳ್ಬೇಕಾಗಿತ್ತೋ ಅದು ಅವ್ರಿಗೆ ಬಿಟ್ಟಿದ್ದು. ಹೀಗಾಗಿ ಇನ್ನೂ ಯಾರ್ದೋ ಒಬ್ರು ಪರವಾಗಿ ಹೇಳಲಿಕ್ಕೆ ಹೋಗಿದಾರ ಅನ್ನುವಂಥದ್ದು ನಾವು ಕಲ್ಪನೆ ಮಾಡ್ಕೊಂಡು ಮಾತಾಡೋದು ಬಹಳ ಸೂಕ್ತ ಅಂತ ಅನ್ಸೋದಿಲ್ಲ ನನಗೆ. ಹೀಗಾಗಿ ಇದ್ರ ಚರ್ಚೆನೂ ಬಹಳ ಅನಗತ್ಯ ಅಂತ ಅನಿಸ್ತದೆ ನನಗೆ. ರಮೇಶ್ ಬಾಬು ಅವರು ಮತ್ತೆ ಚರಣ್ ಗೌಡ್ರು ಇಲ್ಲಿ ನಗ್ತಾ ಇದ್ದಾರೆ. ರಮೇಶ್ ಬಾಬು ಅವರೇ, ಚರ್ಚೆ ಅನಾಗತ್ಯ ಅಂದರೆ 10 ನಿಮಿಷಕ್ಕೆ ಇದನ್ನು ಮುಗಿಸಿ ಹಾಸನದ ವಿಷಯಕ್ಕೆ ಹೋಗ್ಬಿಡ್ಬೋದು. ಅಲ್ಲಿ ಇನ್ನೊಂದು ವಿಷಯ ಬೆಳವಣಿಗೆ ಕಾಣ್ತಿದೆ ಹೊರಗಡೆ, ಅದನ್ನು ಚರ್ಚೆ ಮಾಡ್ಬೋದು. ಡೆಲ್ಲಿಗೆ ಹೋಗ್ಬಿಟ್ರು ರಮೇಶ್ ಬಾಬು ಅವರೇ, ಸೋಮಣ್ಣ ಅವರು ಡೆಲ್ಲಿಗೆ ಹೋಗ್ಬಿಟ್ರು. ಅಲ್ಲ, ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಅಸಮಾಧಾನ ಅಂತ ಬಂದಾಗ, ಪ್ರತಿ ಬಾರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋದಾಗ ನಾವು ಚರ್ಚೆ ಮಾಡಿದ್ದೀವಿ, ನೀವು ಬಂದು ಭಾಗವಹಿಸಿದ್ದೀರಿ. ಡಿ ಕೆ ಶಿವಕುಮಾರ್ ಅವರು ಹೋದಾಗ ಆಫೀಸ್ ಬೇರರ್ಸ್ ಪಟ್ಟಿನಲ್ಲಿ ಇವ್ರ ಕಡೆ ಅವರು, ಅವ್ರ ಕಡೆ ಇವರು ಅಂತ ನಾವು ಚರ್ಚೆ ಮಾಡಿದಾಗ ಈರಣ್ಣ ಕನ್ನಡಿ ಅವ್ರು ಬಹುಶಃ ಅವತ್ತು ಭಾಗವಹಿಸಿರ್ತಾರೆ, ನನಗೆ ನೆನಪಿಲ್ಲ. ಅವತ್ತಿನ ದಿನ ಚರ್ಚೆ ಅನಾವಶ್ಯಕ ಅಂದ್ಬಿಟ್ಟಿದ್ರೆ ರಮೇಶ್ ಬಾಬು ಅವ್ರು ಹೇಳಬೇಕು, ಚರ್ಚೆ ಅನಾವಶ್ಯಕ ಅಂತ ಕೇಳ್ತಿದ್ದೀನಿ. ಕಾಂಗ್ರೆಸ್ ಪಕ್ಷ ಸಹಿತವಾಗಿ ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕ ಟೀಕೆಯಿಂದ ಅತೀತವಾಗಿಲ್ಲ. ನಮ್ಮ ಪಕ್ಷದ ನಡೆ ಅಥವಾ ವಿಮರ್ಶೆ, ಯಾವುದೇ ರಾಜಕೀಯ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷನೇ ಏನಕ್ಕೆ ಕೋಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಪಾರ್ಟಿ ಮುಚ್ಚಿಟ್ಕೊಂಡು ಇನ್ನೊಬ್ಬ ಪಾರ್ಟಿ ಟೀಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷವನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ರಾಜಕೀಯ ಪಕ್ಷನೂ ಸಾರ್ವಜನಿಕವಾಗಿ ಕೆಲಸ ಮಾಡೋಂಥ ರಾಜಕೀಯ ಪಕ್ಷಗಳು. ನಮ್ಮ ಪಕ್ಷದಲ್ಲಿ ನಡೆಯುವಂಥ ವಿದ್ಯಮಾನಗಳು ಸ್ವಾಭಾವಿಕವಾಗಿ ರಾಜಕೀಯ ಚರ್ಚೆಗೆ ಒಳಪಡುತ್ತೆ. ಈರಣ್ಣ ಕಡಾಡಿರವರು ಹಿರಿಯರಿದ್ದಾರೆ, ತಾವು ಹೇಳ್ದಂಗೆ ಸಂಘ ಪರಿವಾರದಿಂದ ಬಂದಂಥವ್ರಿದ್ದಾರೆ. ಅವರು ಪಕ್ಷದ ಆಲೋಚನೆ ಅಥವಾ ಪಕ್ಷದ ಘಟನೆಗಳನ್ನ ಚಿಂತನೆ ಮಾಡುವಂಥದ್ದು ಬೇರೆ. ವಿ ಸೋಮಣ್ಣರಾಗಲಿ, ರಮೇಶ್ ಜಾರಕಿಹೊಳಿ ಆಗಲಿ, ಅಥವಾ ಬೇರೆ ನಮ್ಮ ಶಿವರಾಮ್ ಲೇಬರ್ ಮಿನಿಸ್ಟರ್ ಶಿವರಾಮ್ ಹೆಬ್ಬಾರ್ ಅವರಾಗಲಿ, ಈ ಥರದವರು ನೋಡೋವಂಥ ಪರಿಪಾಠ ಬೇರೆ. ಇವತ್ತು ಈರಣ್ಣ ಕಡಾಡಿಯವರು ಅವ್ರು ತಪ್ಪು ತಿಳಿಬಾರ್ದು. ಕಳೆದ ಒಂದು ವಾರದ ಹಿಂದೆ ಬೆಳಗಾವಿನಲ್ಲಿ ಶಿವಾಜಿ ಪ್ರತಿಮೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಇವರೇ ಒಂದು ಟ್ವೀಟನ್ನು ಮಾಡಿ ಯಾರ ಮೇಲೆ ಪರೋಕ್ಷವಾಗಿ ಉಲ್ಲಂಘನೆ, ಯಾರ ಮೇಲೆ ಪರೋಕ್ಷವಾಗಿ ಹೇಳಿಕೆಯನ್ನು ದಾಖಲು ಮಾಡಿದ್ರು ಅನ್ನೋದು ಜನ ನೋಡಿದ್ದಾರೆ. ಅದು ನಿಮ್ಮ ಪಕ್ಷದ ಆಂತರಿಕ ವಿಚಾರ ಆದರೂ ಜನ ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ. ಇವರು ಶಿಷ್ಟಾಚಾರದ ಉಲ್ಲಂಘನೆ ಹೆಸರಲ್ಲಿ ತಮಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ತಪ್ಪು ಅಂತಲ್ಲ, ಅದು ಶಿಷ್ಟಾಚಾರ ಯಾರದೇ ಆಗಲಿ ಅಲ್ಲಿರ್ತಕ್ಕಂಥ MLA, MLC, MP, ಲೋಕಸಭಾ ಮೆಂಬರು ಅವ್ರನ್ನ ಕರೆಯೋಂಥದ್ದು, ಗೌರವ ಕೊಡೋಂಥದ್ದು ಪ್ರೋಟೋಕಾಲ್ ಅಂತ ನಾವೇನು ಹೇಳ್ತೀವಿ, ಅದು ಆಗಬೇಕಾಗಿದ್ದು. ಇವತ್ತು ಈರಣ್ಣ ಕಡಾಡಿ ಅವ್ರನ್ನ ಒಳಗೊಂಡಂತೆ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳೇನಿದೆ, ಇದು ಮಾಧ್ಯಮ ಸೃಷ್ಟಿಯಲ್ಲ, ಕಾಂಗ್ರೆಸ್ ಪಕ್ಷ ಸೃಷ್ಟಿ ಮಾಡೋಂಥ ಘಟನೆಗಳು ಅಲ್ಲ. ಇವತ್ತು ವಿ ಸೋಮಣ್ಣನವರ ಘಟನೆ, ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿ ಕಣ್ಣಲ್ಲಿ ನೀರು ಹಾಕಿದ್ರು. ಅದಕ್ಕೆ ಪೂರಕವಾಗಿ ಅವರ ಮಗ ಅರುಣ್ ಅವರು ಯಾವುದೋ ಒಂದು ಅವರ ಕ್ಷೇತ್ರದ ಸಮಾರಂಭದಲ್ಲಿ ಮಾಡಿದಂಥದ್ದು ವೈರಲ್ ಆಯಿತು. ಅವರ ಅಸಮಾಧಾನವನ್ನು ನೇರವಾಗಿ ವಿಜೇಂದ್ರರವ್ರ ಮೇಲೆ ದಾಖಲು ಮಾಡಿದ್ರು. ಇವತ್ತು ಸೋಮಣ್ಣವರ ಘಟನೆಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಬೊಮ್ಮಾಯಿ, CT ರವಿ, ಸನ್ಮಾನ್ಯ ಯಡಿಯೂರಪ್ಪನವರು ಇವರೆಲ್ಲ ತಮ್ಮ ವಿವರಗಳನ್ನ ನೀಡಿದ್ದಾರೆ, ಇನ್ಕ್ಲೂಡಿಂಗ್ R. ಅಶೋಕ್. ಇವತ್ತು R. ಅಶೋಕ್ರವರು ಕೊಟ್ಟಂಥ ಹೇಳಿಕೆ ಎಷ್ಟು ಘಟನೆ ಕಾರಣಗಳಾಗಿದೆ ಅಂತ ಜನ ನೋಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಉಸ್ತುವಾರಿ ಸಚಿವರಾಗಿ ನೇಮಕ ಆದಂಥ R. ಅಶೋಕ್ರವರು ಒಂದೇ ಅವರಿಗೆ ಓಡ್ಬಂದು ಮುಖ್ಯಮಂತ್ರಿಗಳ ಕೈ ಮುಗಿದು ನನ್ನ ಕೈಲಾಗಲ್ಲ ಅಂತ ಹೇಳಿದ್ರು.
ಯಾವ ಕಾರಣಕ್ಕೆ ಗೋಪಾಲಯ್ಯನವ್ರನ್ನ ಏನಕ್ಕೆ ತೆಗೆದ್ರು ಅಲ್ಲಿ? ಗೋಪಾಲಯ್ಯನವರ ಪರಿಸ್ಥಿತಿ ಏನು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು 15-20 ಜನ ಶಾಸಕರಿಗೆ ಟಿಕೆಟ್ ಕೊಡಲ್ಲ ಅಂತೇಳಿ ಇವತ್ತು ಸಹ ಮಾಧ್ಯಮಗಳಲ್ಲಿ ಮುಖಪುಟದ ಸುದ್ದಿ ಆಗಿದೆ. ಇದೇನು ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಸುದ್ದಿನ, ಮಾಧ್ಯಮಗಳು ಕೊಟ್ಟಂಥ ಸುದ್ದಿನ? ನಿಮ್ಮ ಪಕ್ಷದ ಆಂತರಿಕ ಬೆಳವಣಿಗೆ ಏನಕ್ಕೆ ಸಂಘರ್ಷ ಆಗ್ತಾ ಇದೆ ಅಂದರೆ, ಭಾರತೀಯ ಜನತಾ ಪಕ್ಷದಲ್ಲಿ ಅಧಿಕಾರಕ್ಕೋಸ್ಕರ ನೀವು ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಮತ್ತು JDSನ 17 ಶಾಸಕರನ್ನ ತಗೊಂಡು ಪಕ್ಷದ ತತ್ವ ಸಿದ್ಧಾಂತಗಳನ್ನ ಪಕ್ಕಕ್ಕಿಟ್ಟು ನೀವು ಮಾಡೋಂಥ ತಪ್ಪಿನ ಕಾರಣಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ಘಟನೆ ಆಗ್ತಾ ಇದೆ. ಸನ್ಮಾನ್ಯ ಒಂದೇ ನಿಮಿಷ ಸನ್ಮಾನ್ಯ ವಿ ಸೋಮಣ್ಣವರು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವರು ಜನತಾ ಪರಿವಾರದ ಕಾರ್ಪೊರೇಟರ್ ಆಗಿದ್ದರು, ಮತ್ತು ಜನತಾದಳದಲ್ಲಿ ಶಾಸಕರಾಗಿದ್ದರು, ಮತ್ತು ಇಂಡಿಪೆಂಡೆಂಟ್ ಶಾಸಕರಾಗಿದ್ದರು. 2 ಸಲ ಕಾಂಗ್ರೆಸ್ನಲ್ಲಿ ಶಾಸಕರಾಗಿದ್ದಾರೆ, ಆಮೇಲೆ BJPಲಿ MLC ಆಗಿದ್ದಾರೆ, ಶಾಸಕರಾಗಿದ್ದಾರೆ, ಎಲ್ಲ ಸರಿ. ನೀವು KJP ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಸೋಮಣ್ಣವ್ರನ್ನ ಉಪಯೋಗಿಸ್ಕೊಂಡ್ರೆ, ಇವತ್ತು ಸೋಮಣ್ಣವ್ರನ್ನ ನೀವು ನಿರ್ಲಕ್ಷ್ಯ ಮಾಡಿ ನಿಮಗೆ ಟಿಕೆಟ್ ಕೊಡಲ್ಲ, ನಿಮ್ಮ ಮಗನಿಗೆ ಟಿಕೆಟ್ ಕೊಡಲ್ಲ, ವಿಜೇಂದ್ರ ಜಾಸ್ತಿ ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಅಸಮಾಧಾನ ಆಚೆ ಬಂದೇ ಬರುತ್ತೆ. ಸರ್, ಚರ್ಚೆ ಅನಾವಶ್ಯಕನಾ ಇಲ್ವಾ ಸರ್? ಇಷ್ಟೆಲ್ಲ ನೀವು ವಿವರಣೆ ಕೊಟ್ಟ ಆದ್ಮೇಲೆ ನಾನು ಕೇಳೋದೇ ಅಸಂಬದ್ಧ, ಬಟ್ ಸ್ಟಿಲ್ ಕೇಳಿದ್ದೀನಿ. ಇಲ್ಲ, ಇದಕ್ಕೆ ಈಗ ಅವ್ರ ಉತ್ತರ ಕೊಡಬೇಕು. ನಾನು ಟು ದ ಪಾಯಿಂಟ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಈಗ ನೀವು ಅವಶ್ಯಕನೋ ಅನವಶ್ಯಕನೋ ಅನ್ನೋ ಬದಲು ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಅವಶ್ಯಕನೋ ಅಲ್ವೋ ಅಂತ. ಎಕ್ಸಾಕ್ಟ್ಲಿ ನಂದು ಅದೇ ಪಾಯಿಂಟ್ ಇರೋದು ಸರ್. ಡೆಲ್ಲಿಗೆ ಹೋದ್ರು ಅನಾವಶ್ಯಕ ಅಂತಾರೆ ಈರಣ್ಣ ಕನ್ನಡಿ ಅವರು. ಅಲ್ಲ ಸರ್, ನಾನು ಬಂದೆ ಅಲ್ಲ ಅದು ಸಹಜ ಸರಳ ಪ್ರಕ್ರಿಯೆ ಅಂತ ನೀವು ಅದನ್ನ ವರ್ಗೀಕರಣ ಮಾಡ್ಬಿಡ್ಬೋದು ಬಿಡಿ. ನಾನು ಬಂದೆ ಚರಣ್ ಗೌಡ್ರ ಒಬ್ಬರ ಹತ್ರ ಮಾತಾಡ್ ಬರ್ತೀನಿ. ಚರಣ್ ಗೌಡ್ರೆ ಭವಾನಿಯವ್ರ ವಿಷಯದಲ್ಲಿ ಕುಟುಂಬ ರಾಜಕಾರಣನೋ ಕುಟುಂಬದಲ್ಲೇ ರಾಜಕಾರಣನೋ ಅಂತ ನಾವೇ ಚರ್ಚೆ ಮಾಡಿದೀವಿ. ಅವತ್ ನೀವು ಅನಾವಶ್ಯಕ ಅಂತ ಹೇಳಲಿಲ್ಲಪ್ಪ. ಅಸಮಾಧಾನ ಇದೆಯಾ ರೇವಣ್ಣ ಅವ್ರಿಗಿದೆಯೋ ಭವಾನಿಗಿದೆಯೋ? ನಾನು ನಿಮಗೆ ಪ್ರಶ್ನೆ ಕೇಳಿದೆ. ಹೌದು, ಅವತ್ತು ನೀವು ಅನಾವಶ್ಯಕ ಅನ್ಲಿಲ್ಲ, ಇದು ಅನಾವಶ್ಯಕನಾ? ನೋಡಿ ಸರ್, ಈಗ ಯಡಿಯೂರಪ್ಪನವರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಲಕ್ಷ್ಮಣ್ ಸವದಿಯವರು ಸೋತಿದ್ರು ಉಪಮುಖ್ಯಮಂತ್ರಿ ಮಾಡ್ಕೊಂಬಂದರು. ಆಮೇಲೆ ತದನಂತರ ಯಡಿಯೂರಪ್ಪನವ್ರು ನಿಲ್ಲಿಸ್ಬೇಕಾದ್ರೆ ಮುರುಗೇಶ್ ನಿರಾಣಿ ಅವರು, ಅರವಿಂದ್ ಬೆಲ್ಲದವರು ಒಂದು ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟರು. ಅದು ಯಡಿಯೂರಪ್ಪನ ಬಣನೋ ಅಥವಾ ಗೊತ್ತಿಲ್ಲ. ನಂತರ ಯಡಿಯೂರಪ್ಪನವರು ಅಟಕ್ಕೆ ಬಿದ್ದು ಬೊಮ್ಮಾಯಿಯವ್ರನ್ನೇ ಮಾಡಿಸಿದರು. ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ರು ಯತ್ನಾಳ್ ಅವರು. ಇವತ್ತು ಕೊನೆಗೆ ಸೋಮಣ್ಣನವ್ರಿಗೆ ಬಂದಿದೆ. BB ಶಿವಪ್ಪನವ್ರ ಕಾಲದಿಂದನೂ ಯಡಿಯೂರಪ್ಪನವ್ರ ಹಠವಾದಿಗಳು. ಯಡಿಯೂರಪ್ಪನವ್ರ ಹಠನ BJP ತತ್ವ ಸಿದ್ಧಾಂತನ. BJP ತತ್ವ ಸಿದ್ಧಾಂತ ಕಾಂಪ್ರಮೈಸ್ ಮಾಡಿಕೊಂಡು ಯಡಿಯೂರಪ್ಪ ಅವರ ಹಠಕ್ಕೆ BJP ತಲೆ ಬಗ್ಗಿನೇ ನಡೆದಿದೆ. ಇವತ್ತು ಇದ್ದಕ್ಕಿದ್ದಂಗೆ BJP ಅವರು ಪಾರ್ಲಿಮೆಂಟ್ರಿ ಬೋರ್ಡು, ಕಿಚನ್ನು ಅವೆಲ್ಲ ನಡೆಯಲ್ಲ. ಯಡಿಯೂರಪ್ಪನವ್ರ ಕಿಚನಲ್ಲೇ ಡಿಸೈಡ್ ಆಗ್ಬೇಕು BJP. ಯಡಿಯೂರಪ್ಪ ಅವ್ರ ಕಿಚನ್ ಇಲ್ಲ ಅಂದರೆ 40 ಸೀಟೆ. ಅಡುಗೆ ಇಲ್ಲ, ಊಟ ಇಲ್ಲ, ಯಾವುದೂ ಇಲ್ಲ. ಇವ್ರು ಎಷ್ಟನ್ನ ಹೇಳ್ಕೊಂಡ್ಲಿ. ಇವತ್ತಿನ ಪರಿಸ್ಥಿತಿ ಸೋಮಣ್ಣನವ್ರಿಗೆ ಆ ಪರಿಸ್ಥಿತಿ ಬಂದಿದೆ. 75 ವರ್ಷದ ಕಾಲಘಟ್ಟ ಅಂತ ಒಂದು ಮಾನದಂಡ ಇದೆ. 72 ಇದ್ದಾರೆ ಸರ್. 72 ಇದ್ದಾರೆ. ಇದೊಂದು ಟರ್ಮ್ ಸಿಗ್ಬೋದು. ನೆಕ್ಸ್ಟ್ ನಮ್ಮ ಮಗನಿಗೆ ಒಂದು ಫ್ಯೂಚರ್ ಬೇಕು, ನನಗೆ ಈ ಟರ್ಮ್ ಅಲ್ಲೇ ಮಾಡಬೇಕು ಅಂತ ಅವರು ಇರ್ಬೋದು. ಈಗ ರಾಘವೇಂದ್ರ ಅವ್ರಿಗೆ ಸೀಟ್ ಕೊಟ್ಟ ಮೇಲೆ ವೈ ನಾಟ್ ಫಾರ್ ಮೀ, ಅಥವಾ ಉಮೇಶ್ ಜಾಧವ್ ಅವರು ತಂದೆ ಕೊಟ್ಟ ಮೇಲೆ ವೈ ನಾಟ್ ಫಾರ್ ಮೀ ಅನ್ನೋದು ಬಂದಿರ್ಬೋದು. ಇವರು ನಮ್ಮದು ವಿಶ್ವಗುರುಗಳು, ನಾವು ವಿಶ್ವದಲ್ಲಿದ್ದೀವಿ, ನಾವು ಕುಟುಂಬ ರಾಜಕಾರಣ ಇಲ್ಲದೆ ಇರ್ಬೋದು. ಇಡೀ ದೇಶದಲ್ಲಿ ಹೇಳ್ಕೊಂಬಂದರೆ ಒಂದು 20% ಕುಟುಂಬಗಳಿಗೆ ಮಾತ್ರ ಸೀಟ್ ಕೊಟ್ಟಿಲ್ಲ. ಇನ್ನು 80% ಎಲ್ಲ ಕುಟುಂಬಗಳಿಗೂ ಸೀಟ್ ಕೊಟ್ಕೊಂಡು ನಮ್ಮದು ಕುಟುಂಬ ರಾಜಕಾರಣ ಅಲ್ಲ, ನಾವು ಸೈದ್ಧಾಂತಿಕ ಕೇಡರ್ ಬೇಸ್ಡು ರಾಮನ್ ಪಾರ್ಟಿ ಅಂತ ಹೇಳ್ಕೊಂಬಂದು ಇವತ್ತು ಎಲ್ಲ ಥರನೂ ಮಾಡ್ಕೊಂಬಂದಿದ್ದಾರೆ. ನಾನು ಭ್ರಷ್ಟಾಚಾರ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಪಾಯಿಂಟ್ ಇಲ್ಲ. ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಲಾಸ್ಟ್ಗೆ ಯಾವುದೋ ಸಣ್ಣ ಪಾರ್ಟಿಗಳ ಮೇಲೆ ಹೇಳೋದು. ಇದು ಕಿಚನ್ ಕ್ಯಾಬಿನೆಟಲ್ಲಿ ಆಗೋದು. ಕಾಂಗ್ರೆಸ್ನ ಸಿದ್ದರಾಮಯ್ಯ ಪ್ರಶ್ನೆ ಇದೆ ಚರಣ್ ಗೌಡ್ರೆ, ಅವರು ಬಹುಶಃ ತಿರುಗಿಸಿ ಹೇಳಬೇಕು ಅಂತಿದ್ದು ದಳಕ್ಕ ಅಂತ, ಆದ್ರೆ ಅದು ಮುಟ್ಟಿದ್ದು ಯಾರಿಗೋ ಬೇರೆಯವ್ರಿಗ ಅಂತ. ಅದು ವ್ಯಂಗ್ಯವಾಗಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಹೇಳಿರೋದು. ನಮ್ಮದು ಕಿಚನ್ ಕ್ಯಾಬಿನೆಟಲ್ಲಿ ಆಗಲ್ಲ, ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ. ಅಂದರೆ ಯಡಿಯೂರಪ್ಪನವರ ಕಾಲ ಮುಗಿದಿದೆ, ಯಡಿಯೂರಪ್ಪನವ್ರ ಕಿಚನಲ್ಲಿನೂ ಡಿಸೈಡ್ ಆಗ್ತಾ ಇತ್ತು ಸೀಟು, ಇವಾಗ ಪಾರ್ಲಿಮೆಂಟ್ರಿ ಬೋರ್ಡ್ವರೆಗೂ ಶಿಫ್ಟ್ ಆಗಿದೆ ಅನ್ನೋ ರೀತಿಲಿ ಹೇಳಿದ್ದು. ನಾವು ಕಿಚನ್ ಕ್ಯಾಬಿನೆಟ್ಗಳಲ್ಲಿ ಯಾರ್ಯಾರು ಸೀಟ್ಗಳು ಎಲ್ಲೆಲ್ಲಿ ಡಿಸೈಡ್ ಆಗಿದೆ ಅಂತಲೂ ಗೊತ್ತು. ಯಡಿಯೂರಪ್ಪನವ್ರು ಇಲ್ಲದೆ CT ರವಿ ಅವ್ರ ಹಣೆ ಬರೋನು ಗೊತ್ತಿದೆ. CT ರವಿ ಅವರು ಎಷ್ಟು ಬಾರಿ ಗೆಲ್ಲವರು ಎಷ್ಟು ಬಾರಿ ಸೋಲವರು ಅಂತ
ಅಂತಲೂ ಇದೆ. ಯಡಿಯೂರಪ್ಪನವ್ರನ್ನ ಟೀಕೆ ಮಾಡೋದು ಸಿ ಟಿ ರವಿ ಗೊತ್ತು, ಈ ಎಲೆಕ್ಷನ್ ಬಂದಾಗ ಯಡಿಯೂರಪ್ಪನವ್ರನ್ನ ಹೊಗಳ್ಬಿಟ್ಟು ಒಂದು ಸಮುದಾಯದ ಓಟ್ ಹಾಕ್ಸ್ಕೊಳ್ಳೋದು ಗೊತ್ತು. ಹಾಗಾಗಿ ಇವತ್ತು ವೀರಶೈವ ಸಮುದಾಯದಲ್ಲಿ ಒಂದು ದೊಡ್ಡ ಬುಗಿಲೆದಿದೆ. ಈ 5 ವರ್ಷದಲ್ಲಿ ಬೆಳವಣಿಗೆಗಳು, ಮುರುಗೇಶ್ ನಿರಾಣಿ, ಬೆಲ್ಲದ್ದು, ಯತ್ನಾಳು, ಸೋಮಣ್ಣನವರು, ಈಗೆಲ್ಲ ಒಂದೊಂದು ಡಿವೈಡ್ ಆಗಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಆದರೂ ಯಡಿಯೂರಪ್ಪನವರು ಛಲ ಬಿಡದೆ, ಹಠ ಬಿಡದೆ. ಒಂದೇ ಒಂದು 30 ಸೆಕೆಂಡ್ಸ್ ಟು ದ ಪಾಯಿಂಟ್ ಅಲ್ಲಿ ಕೇಳ್ತೀನಿ. ಈ ಕೆಲವು BSY ಬಣ, ಸೋಮಣ್ಣ ಬಣ, ಆಂಟಿ BSY ಬಣ ಅಂತ ಇನ್ನೊಂದಿದೆ. ಅವ್ರು ಸೋಮಣ್ಣನೂ ಅಲ್ಲ, BSYನೂ ಅಲ್ಲ, ಬಟ್ BSY ಆಂಟಿ ಇದ್ದಾರೆ. ಅವರು ಸೋಮಣ್ಣನವ್ರನ್ನ BSYಗೆ ಪರ್ಯಾಯ ಶಕ್ತಿಯಾಗಿ ಪರಿಗಣನೆಗೆ ತಗೊಂಡಿದಾರ. ಇದು ಪಕ್ಷ ಮತ್ತೆ ಸಮುದಾಯ ಎರಡು ಮಟ್ಟದಲ್ಲಿ ಕೇಳ. ಸೋಮಣ್ಣನವರು ಮಠಗಳ ರಾಜಕೀಯದಲ್ಲಿ ನಿಸ್ಸೀಮರು. ಬಟ್ ಈ ಯಡಿಯೂರಪ್ಪನವರಷ್ಟು ಮಾಸ್ ಅಟ್ರಾಕ್ಷನ್ ಆಗ್ಲಿಕ್ಕಾಗಲ್ಲ, ಓಟ್ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಒಂದು ಸೀಟ್ ಗೆಲ್ಲಿಬೇಕಂದ್ರೆ ಒಂದು 2-3 ಸಾವಿರ ಓಟ್ನ ಇನ್ಫ್ಲೂಯೆನ್ಸ್ ಮಾಡಿ ಮಠಗಳ ಕಡೆಯಿಂದ ಹಾಕ್ಸೋಂಥ ಶಕ್ತಿ ಹೊಂದಿರೋರು ಅದಕ್ಕೆ ಇರ್ಬೋದು. ಪರ್ಯಾಯವಾಗಿ ಒಂದು ಅನುಭವಿಯಾಗಿ ಕಡಾಡಿ ಅವರೇ, ಅದಕ್ಕೆ ಕೇಳಿದೆ, ಅಸಮಾಧಾನದ ಹೊಗೆ ಆಡ್ತಿದೆ ಅಂತ ನಾನು ನಿನ್ನೆ ನನ್ನ ಚರ್ಚೆನಲ್ಲಿ ಒಂದು ಪ್ರಶ್ನೆ ತಗೊಂಡಿದ್ದೆ. ಇದು ಹೊಗೆ ಅಲ್ಲ, ಇದು ಆ್ಯಕ್ಚುಲಿ ಬೆಂಕಿ ಇದೆ ಅಂತ ಅವ್ರು ಡೆಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ನಾವು ಹಂಗೆ ಅಂದ್ಕೊಂಡ್ರೆ ನೀವು ಅನಾವಶ್ಯಕ ಅಂತೀರಿ. ಏನು ಅವಶ್ಯಕ ಅಂತ ನೀವೇ ಹೇಳ್ಬೋದಾ ಅಂತ. ಇಲ್ಲಿ ವಿವರಣೆ ಅಂತೂ ಇಬ್ರು ಕೊಟ್ಬಿಟ್ಟಿದ್ದಾರೆ ನಿಮ್ಮ ರಾಜಕೀಯ ವಿರೋಧಿಗಳು. ಪ್ಲೀಸ್. ಇಲ್ಲ, ಅದಕ್ಕೆ ನಾನ್ ನಿಖಿಲ್ ಅವರೇ, ರಮೇಶ್ ಬಾಬು ಅವರಿಗೆ ನಿಮ್ಗೆ ಹೇಳ್ತಾ ಇರೋದು ಏನಂತಂದ್ರೆ, ಯಡಿಯೂರಪ್ಪನವ್ರ ಕಿಚನ್ ನಲ್ಲಿ ಚರ್ಚೆನೇ ಆಗೋದಿಲ್ಲ ಅನ್ನುವಂಥದ್ದು ಮೊದಲು ನೀವು ಅರ್ಥ ಮಾಡ್ಕೋಬೇಕಾಗ್ತದ. ಕಿಚನ್ ನಲ್ಲಿ ಯಾವಾಗ ಚರ್ಚೆ, ಹೆಂಡತಿ, ಮಕ್ಕಳು, ತಂದೆ ಎಲ್ಲರೂ ಸೇರಿ ಚರ್ಚೆ ಮಾಡೋದು ಕಿಚನ್ ಒಳಗೆ ಚರ್ಚೆ ಆಗ್ತದ. ಆ ತರದ ಎಲ್ಲಿ ನಡೀತದೆ ಘಟನೆ? ಯಡಿಯೂರಪ್ಪನವ್ರ ಪುತ್ರ ವಿಜೇಂದ್ರ ರಾಜಕಾರಣಕ್ಕೆ ಬಂದಿದ್ದು ಇತ್ತೀಚೆಗೆ, ಅದಕ್ಕಿಂತ ಮೊದಲು ಏನು ಬಂದಿರ್ಲಿಲ್ಲ ಅವರು. ಹೀಗಾಗಿ ಅದಕ್ಕೆ ಮೊದಲು ಅವ್ರನ್ನ ಕೇಳ್ತಕ್ಕಂತ ಸಂದರ್ಭ ಬಂದಿರ್ಲಿಲ್ಲ. ಹೀಗಾಗಿ ಕಿಚನ್ ಅನ್ನುವಂತ ಶಬ್ದ ಯಡಿಯೂರಪ್ಪನವ್ರಿಗೆ ಹೋಲಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿ ಆಗ್ತದೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಅಲ್ಲ, ನಾನು ಅದಕ್ಕೆ ಕೇಳಿದೆ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಅವರು ಯಾರಿಗೆ ಬೆರಳು ಮಾಡಿ ಹೇಳ್ಬೇಕು ಅಂತಿದ್ರೋ ಗೊತ್ತಿಲ್ಲ ನಮ್ಗೆ. ನಮ್ಗೆ ಅದೊಂದು ರೀತಿನಲ್ಲಿ ಮಿಸ್ಟ್ರಿ, ನಿಗೂಢವಾಗಿ ಉಳಿದಿದೆ. ಅದನ್ನೇ ನೀವು ತಗೊಂಡೋಗಿ ಬೇರೆ ಕಡೆ ಬಿಟ್ಟಿದ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ತಗೊಂಡೋಗಿ ಅದನ್ನ ನಮ್ಮ ಪಕ್ಷದೊಳಗನೆ ನೀವು ಬಿಟ್ಟಿದ್ದೀರಿ. ಅಲ್ಲ, ಅಲ್ಲಿಗೆ ಒಂದು ನೆನಪಿಸ್ಕೊಡ್ಬೇಕು. ಈಗ ಏನಾಯ್ತು, ಪಾರ್ಲಿಮೆಂಟರಿ ಬೋರ್ಡ್ ಡಿಸೈಡ್ ಮಾಡೋದು. ಗೋವಿಂದ ಕಾರಜೋಳ ಅವರು ಮೊನ್ನೆ ಬಿಜಾಪುರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳೆ ಕ್ಯಾಂಡಿಡೇಟ್ ಅಂದಾಗ ಅವರ ಪ್ರತಿಸ್ಪರ್ಧಿ ಆಕಾಂಕ್ಷಿ ಇರುವಂಥ BJPಯ ನಾಯಕರೊಬ್ಬರು ಕಂಪ್ಲೇಂಟ್ ಹೇಳಲಿಲ್ವಾ? ಯಡಿಯೂರಪ್ಪನವ್ರು ಶಿಕಾರಿಪುರದಲ್ಲಿ ನಿಂತ್ಕೊಂಡು ಒಂದು ದಿವಸ ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಮುಂದಿನ ಚುನಾವಣೆಯಲ್ಲಿ ನಾನಿಲ್ಲ, ವಿಜೇಂದ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಿಲ್ಲ. ಪಾರ್ಲಿಮೆಂಟರಿ ಬೋರ್ಡಲ್ಲೂ ಇರಲಿಲ್ಲ ಅವ್ರ ಅವತ್ತು. ಜಸ್ಟ್ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಅಂದರೆ ನಾವು ಅನ್ಕೊಂಡಿದ್ದೀವಿ, ಯು ಆರ್ ರೈಟ್, ನಾವು ಅನ್ಕೊಂಡಿದ್ದೀವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇಂಥ ಪಕ್ಷಕ್ಕೆ, ಇಂಥ ವ್ಯಕ್ತಿಗಳಿಗೆ ಸಂಬಂಧ ಹೋಲಿಸಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕಡಾಡಿ ಅವರೇ, ಅದು ನಿಮ್ಮ ಪಕ್ಷದ ಅಂಗಳದಲ್ಲೇ ಬಂದು ಬೀಳ್ತಿದೆಯಲ್ಲ ಈ ಹೇಳಿಕೆಯ ಚೆಂಡು. ಅದು ನೀವು ಟರ್ನ್ ಮಾಡ್ತಾ ಇದ್ದೀರಿ ಅಷ್ಟೇ ರಮೇಶ್ ಬಾಬು ಅವರು. ನೀವು ಸರ್, ಇದು ಫ್ಲಾಟ್ ಪಿಚ್, ಇದು ನೋ ಟರ್ನ್, ಸ್ಟ್ರೇಟ್ ಬಾಲ್ ಇದು ಸರ್, ನೋ ಟರ್ನ್, ಸ್ಟ್ರೇಟ್ ಬಾಲ್. ಅಲ್ಲ, ನೀವ್ ಹೇಳಿ ಕಡಾಡಿ ಅವ್ರು ಹೇಳಿ. ನಾನು ಟರ್ನ್ ಮಾಡ್ತಿದ್ದೀನಿ ಅಂದ್ರೆ ನಾನು ನನ್ನ ವೀಕ್ಷಕರ ಮುಂದೆ ನಾನು ಒಪ್ಕೊಂಡ್ಬಿಡ್ತೀನಿ. ಅರುಣ್ ಸೋಮಣ್ಣ ಅವ್ರು ಮಾತಾಡ್ದಂತ ಮಾತೇಳಿ, ಸೋಮಣ್ಣ ಅವರು ಉಪಯೋಗಿಸಿದಂಥ ಆ ಭಾಷೆಯ ವಿಧಾನ ಹೇಳಿ ಸರ್. ಆಕ್ರೋಶ ಅನ್ನೋದು ಅದ್ರಲ್ಲಿ ನಿಮಗೆ ಕಾಣ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ನಮಗ್ ಕೇಳ್ತಿದೆ. ಆದ್ರೆ ಪ್ಲೀಸ್. ಅಲ್ಲ ನೋಡಿ, ಸೋಮಣ್ಣ ಅವ್ರಿಗೆ ಯಾವ ತರದಿಂದ ಅಸಮಾಧಾನ ಇದೆ ನನ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಹಿರಿಯರಿರ್ತಾರೆ. ಅಲ್ಲ, ಅಸಮಾಧಾನ ಇಲ್ಲ ಅಂದ್ರೆ ಡೆಲ್ಲಿಗೆ ಹೋಗಿದ್ದನ್ನ ನೀವು ಸಹಜ ಸರಳ ಅನ್ಬಿಡ್ತೀರಾ ಕಡಾಡಿ ಅವರು? ಇಲ್ಲ ಸರ್, ನಾನೇ ಅದನ್ನ ಸರಳ ಅಂತ ಅನ್ನೋದಲ್ಲ. ಅವ್ರಿಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇದೆ ಅನ್ನೋ ಕಾರಣದಿಂದ ಅವ್ರು ಹೋಗಿದಾರ. ಅಸಮಾಧಾನ ನಿವಾರಣೆ ಮಾಡ್ಲಿಕ್ಕೆ ನಮ್ಮ ಪಕ್ಷದಲ್ಲಿ ಅದರದೇ ಆದಂತ ವ್ಯವಸ್ಥೆ ಇದಾವ. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಆದ್ರೆ ಅದನ್ನ ಇನ್ನೊಬ್ಬರ ಮೇಲೆ ಅಸಮಾಧಾನ ತೋಡ್ಕೊಂಡ್ರು ಅನ್ನುವಂಥದ್ದು ಏನಿದೆಯಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಅವ್ರು ಹಿರಿಯರಾಗಿ ಯಾವ ಭಾಷೆ ಉಪಯೋಗ ಮಾಡ್ಬೇಕು ಆ ಭಾಷೆ ಉಪಯೋಗ ಮಾಡಿದಾರೆ. ಏನ್ ತಪ್ಪಿದೆ ಕಿರಿಯರಿಗೆ? ಮತ್ತೆ ಅರುಣ್ ಸೋಮಣ್ಣ ಇವತ್ತು ಅವರೇನು ಶಾಸಕರಾಗಿಲ್ಲ ಅಥವಾ ಅವರು ನಮ್ಮ ಪಕ್ಷದ ಇದಾಗಿಲ್ಲ. ಹೀಗಾಗಿ ಅವ್ರ ಮಾತುಗಳನ್ನ ಅಷ್ಟು ಗಂಭೀರವಾಗಿ ತಗೊಳ್ಬೇಕಾದಂತ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಆಯ್ತು ಸರ್, ಅರುಣ್ ಅವ್ರ ಮಾತನ್ನ ಗಂಭೀರವಾಗಿ ತಗೊಳ್ಳೋದೇ ಬೇಡ. ಗಂಭೀರವಾಗಿ ಏನು ತಗೋಬಹುದು ಅಂದರೆ ಇದನ್ನು ತಗೋಬೋದಾ ಅಂತ ನೀವು ಹೇಳಬೇಕು ಸರ್. ನೀವು 3 ಜನ ಅತಿಥಿಗಳು ಯಾರು ಕೂತಿದ್ದೀರಿ ನೀವು ಹೇಳಬೇಕು ಸರ್. ಪ್ರಚಾರ ಸಮಿತಿ ಅಂತ ಒಂದು ಮಾಡ್ತಾರೆ ಸರ್ ಸೋಮಣ್ಣ ಅವರು. ನಾನು 3 ಜನಕ್ಕೆ ಕೇಳ್ತೀನಿ, ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಅವರ ಪ್ರಭಾವ ಎಲ್ಲೇ ಇರಲಿ, ಎಷ್ಟಕ್ಕೆ ಸೀಮಿತವಾಗಿರಲಿ, ನಾನು ಕೇಳೋದು ಪ್ರಭಾವ ಇದೆಯೋ ಇಲ್ವೋ? ರಮೇಶ್ ಬಾಬು ಅವ್ರು ಹೇಳ್ಬಿಡಿ, ಇದೆಯೋ ಇಲ್ವೋ? ಎಸ್ ಆರ್ ನೋ? ಸೋಮಣ್ಣವ್ರನ್ನ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವ್ರಿಗೆ ಪರ್ಯಾಯ ವೀರಶೈವ ನಾಯಕ ಅಂತಲೇ ಪ್ರೊಜೆಕ್ಟ್ ಮಾಡಿದ್ದು. ಅದರಲ್ಲಿ ಯಾವ ಡಿಸ್ಪ್ಯೂಟು ಇಲ್ಲ. ಇವತ್ತು ಸೋಮಣ್ಣವ್ರನ್ನ ನೀವು ಪ್ರಚಾರ ಸಮಿತಿಗೆ ಸೇರಿಸ್ಕೊಳ್ಳಲ್ಲ, ಚುನಾವಣಾ ನಿರ್ವಹಣಾ ಸಮಿತಿಗೆ ಸೇರಿಸ್ಕೊಳ್ಳಲ್ಲ. ಅದಾದ್ಮೇಲೆ ಹೇಳ್ತೀರಿ ಅವ್ರು ಅಸಮಾಧಾನ ಪಡಬಾರ್ದು, ಯಾವುದೋ ಸಣ್ಣ ಪುಟ್ಟ ವಿಷಯ ಅನಾವಶ್ಯಕ ಅಂದ್ಬಿಡ್ತೀರಿ. ಇದೇ ಸರ್. ಸೋಮಣ್ಣವರು ವೀರಶೈವ ಸಮುದಾಯದ
ನಾಯಕರು ಮತ್ತು ಮಠಗಳ ಜೊತೆ ಸಂಪರ್ಕ ಇರ್ತಕ್ಕಂಥ ನಾಯಕರನ್ನ ಕಾರಣಕ್ಕೆ ಅಮಿತ್ ಶಾ ರವರು ವೈಯಕ್ತಿಕವಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟಂಥದ್ದು. ಇವತ್ತು ಪರ್ಯಾಯ ಪ್ಲಾನ್ ಅದು. ಇವತ್ತು ಅವರು ವಯಸ್ಸಿನ ಕಾರಣನೋ ಅಥವಾ ಯಡಿಯೂರಪ್ಪನವರ ಮತ್ತು ಯಡಿಯೂರಪ್ಪ ಮಗನ ಮೇಲೆ ಮಗ ತೋರಿಸ್ತಾ ಇರ್ತಕ್ಕಂಥ ಅಸಡ್ಡೆನೋ ಬೇರೆ ಬೇರೆ ಕಾರಣಕ್ಕೆ ಸೋಮಣ್ಣವ್ರನ್ನ ವ್ಯವಸ್ಥಿತವಾಗಿ ನಿರ್ಲಕ್ಷ್ಯ ಮಾಡುವಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇದೆ. ಈರಣ್ಣ ಕಡಾಡಿರವರು ಒಂದು ಸತ್ಯವನ್ನು ಒಪ್ಕೋಬೇಕು, ಯಾವ ಪೊಲಿಟಿಕಲ್ ಪಾರ್ಟಿನೂ ಸಹ ಪ್ರೈವೇಟ್ ಫರ್ಮ್ಗಳು ಅಲ್ಲ. ನಾವು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ರಾಜಕೀಯ ಪಕ್ಷದ ಏಳು ಬೀಳುಗಳು ಸಾರ್ವಜನಿಕವಾಗಿ ಚರ್ಚೆ ಆಗೋಂಥದ್ದು ನಿಜ. ಇಲ್ಲಿ ಸನ್ಮಾನ್ಯ ವಿ ಸೋಮಣ್ಣವರ ವಿಚಾರದಷ್ಟೇ ಇನ್ನೊಂದು ಪ್ರಾಮುಖ್ಯ ಇರ್ತಕ್ಕಂಥದ್ದು CT ರವಿರವರ ಹೇಳಿಕೆ. ಅವ್ರು ಏನೀಗ ಕಿಚನ್ ಕ್ಯಾಬಿನೆಟ್ ಅಂತ ಹೇಳಿದ್ರು, ಎರಡು ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಕಿಚನ್ ಕ್ಯಾಬಿನೆಟ್ ಅಂದರೆ ಲಿಟರಲ್ಲಿ ನಮ್ಮ ಈರಣ್ಣ ಕಡಾಡಿಯವರು ಯಡಿಯೂರಪ್ಪನವ್ರು ಅಡುಗೆ ಮನೆಗೆ ಹೋಗ್ತಾ ಇದ್ದಾರೆ, ಅದರ ಅರ್ಥ ಅದಲ್ಲ. ಅವ್ರು ಹೇಳಿದ್ದು ಎರಡರ್ಥ. ಒಂದು ಯಡಿಯೂರಪ್ಪಗೆ ಟಾರ್ಗೆಟ್ ಮಾಡಿ ಹೇಳಿದ್ರು CT ರವಿ ಅವರು, ಇನ್ನೊಂದು JDS ಟಾರ್ಗೆಟ್ ಮಾಡಿ ಹೇಳಿದ್ರು. ಅಂದರೆ ಕಿಚನ್ ಕ್ಯಾಬಿನೆಟ್ ಅಂದರೆ JDS ಅಲ್ಲಿ ಅವ್ರ ಮನೆ ಅಡುಗೆ ಮನೆಯಲ್ಲಿ ಅವ್ರ ದೇವೇಗೌಡರ ಮನೆಯಲ್ಲೇ ಎಲ್ಲ ತೀರ್ಮಾನ ಆಗುತ್ತೆ, ಪಾರ್ಲಿಮೆಂಟ್ರಿ ಬೋರ್ಡ್ ಇಲ್ಲ, ನಮ್ಮಲ್ಲಿ ಹಂಗಲ್ಲ ಅನ್ನೋದು ಒಂದು ಸಂದೇಶ. ನಾನು ಅದನ್ನೇ ಹೇಳಿದೆ, ಹೇಳಕ್ ಹೋಗಿದ್ ಯಾರಿಗೆ, ತಟ್ಟಿದ್ ಯಾರಿಗೆ? ಇಲ್ಲ ಅವ್ರಿಗೂ ಟಾರ್ಗೆಟ್ ಮಾಡಿ ಹೇಳಿದ್ರು, ಯಡಿಯೂರಪ್ಪನವ್ರಿಗೂ ಟಾರ್ಗೆಟ್ ಮಾಡಿ ಹೇಳಿದ್ರು. ಏನಕ್ಕೆ ಹೇಳಿದ್ರು ಅಂದರೆ, ನಮ್ಮಲ್ಲಿ ಕುಟುಂಬ ರಾಜಕಾರಣ ನಡೆಯೋದಿಲ್ಲ, ಯಡಿಯೂರಪ್ಪನವ್ರಿಗೆ ಮಗನಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ನಮ್ಮ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ, ಅದು ಯಡಿಯೂರಪ್ಪ ಕಿಚನಲ್ಲಿ ತೀರ್ಮಾನ ಆಗಲ್ಲ ಅಂತಲೂ ಪರೋಕ್ಷವಾಗಿ ಹೇಳಿದ್ರು. ಇವತ್ತು ಜನ ನಾವೇನೇ ಟೀಕೆ ಮಾಡಿ ಒಪ್ಪಲಿ ಬಿಡಲಿ, ನಾವಂತೂ ಒಪ್ಕೊಂಡಿದ್ದೀವಿ ನಮ್ಮ ಅನುವಂಶೀಯ ರಾಜಕಾರಣವನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮನ್ನು ಒಪ್ಕೊಂಡಿದ್ದೀವಿ. ಅವ್ರು ಟೀಕೆ ಮಾಡಲಿ ಬಿಡಲಿ, ನಾವು ಕಾಂಗ್ರೆಸ್ ಪಕ್ಷದಲ್ಲ ಪ್ರಶ್ನೆ ಇಲ್ಲ, ಜನನೂ ಒಪ್ಕೊಂಡಿದ್ದಾರೆ. ನೀವು ಇಲ್ಲ ಅಂತ ಹೇಳೋರು ನೀವು ಉತ್ತರ ಕೊಡಬೇಕು. ಇವತ್ತು ಯಡಿಯೂರಪ್ಪನವ್ರ ಮನೆಯಲ್ಲಿ ಸರಿನೋ ತಪ್ಪೋ ನಿಮ್ಮ ಫ್ಯಾಮಿಲಿನಲ್ಲಿ 3 ಜನ ರಾಜಕಾರಣದಲ್ಲಿದ್ದೀರಾ. ಯಡಿಯೂರಪ್ಪ ಇದ್ದಾರೆ, ರಾಘವೇಂದ್ರ ಇದ್ದಾರೆ, ವಿಜಯೇಂದ್ರ ಇದ್ದಾರೆ. ನೀವು ಜಗದೀಶ್ ಶೆಟ್ಟರ್ ಮನೆಗೆ ಬಂದರೆ ಜಗದೀಶ್ ಶೆಟ್ಟರು ಅವ್ರ ತಮ್ಮ ಪ್ರದೀಪ್ ಶೆಟ್ಟರ್ ಇದ್ದಾರೆ. ಅಷ್ಟೆಲ್ಲ ಯಾಕೆ CT ರವಿ ಮನೆಗೆ ಬನ್ನಿ, CT ರವಿ ಇದ್ದಾರೆ, ನಮ್ಮ ಪ್ರಾಣೇಶ್ ಇದ್ದಾರೆ, ಒಂದೇ ಫ್ಯಾಮಿಲಿಯವರು. ನೀವು ನಿರಾಣಿ ಕುಟುಂಬಕ್ಕೆ ಬನ್ನಿ, ನೀವು ಸುರೇಶ್ ಅಂಗಡಿ ಕುಟುಂಬಕ್ಕೆ ಬನ್ನಿ, ಬೆಂಗಳೂರಲ್ಲಿ ರವಿ ಸುಬ್ರಹ್ಮಣ್ಯ ಕುಟುಂಬಕ್ಕೆ ಬನ್ನಿ, ಜಾರಕಿಹೊಳಿ ಫ್ಯಾಮಿಲಿಗೆ ಬನ್ನಿ. ನೀವು ಯಾರಿಗೋ ಸೀಮಿತವಾಗಿ ನೀವು ನಿಮಗೆ ಬೇಕಾದವ್ರಿಗೆ ಎಲ್ಲ ಎಕ್ಸಂಪ್ಷನ್ನು, ಎಲ್ಲ ಹೊಂದಾಣಿಕೆ. ಪಾಪ ವಿ ಸೋಮಣ್ಣಂತವ್ರ ವಿಚಾರ ಬಂದಾಗ ಮಗ ಬರ್ಕೊಡ್ದು ಅಪ್ಪ ಬರ್ಕೊಡ್ದು ಉಪಯೋಗಿಸ್ಕೋಬೇಕಾದ್ರೆ ಅವನು ಉಪಯೋಗಿಸ್ಕೊತೀರಾ. ಇದು ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕಡಾಡಿ ಅವ್ರಿಗೆ ಕೇಳ್ತೀನಿ, ತುಂಬಾ ಗೌರವ ಇದೆ ಸರ್ ಕಡಾಡಿ ಅವ್ರ ಬಗ್ಗೆ, ನಾನು ಪ್ರಶ್ನೆನೇ ಇಲ್ಲ. ಅದಕ್ಕೆ ಸರ್ ನಾನು ಟರ್ನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಲ್ಲ, ಈಗ ಈ ವಿವರಣೆ ಬಂತು ನೋಡಿ, ಇದಾದ್ಮೇಲೆ ಹೇಳಿ ನನ್ ಟರ್ನ್ ಎಲ್ಲಿದೆ ಅಂತ. ಅಲ್ಲಲ್ಲ, ಎರಡು ಪ್ರತ್ಯೇಕ ಇದೆ. ಕಿಚನ್ ಕ್ಯಾಬಿನೆಟ್ ಅನ್ನುವಂತ ವಿಷಯನೇ ಪ್ರತ್ಯೇಕ ಇದೆ, ಕುಟುಂಬ ರಾಜಕಾರಣ ಅನ್ನುವಂತ ವಿಷಯನೇ ಪ್ರತ್ಯೇಕ ಇದೆ. ಹೀಗಾಗಿ ಕುಟುಂಬ ರಾಜಕಾರಣದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ಸರ್. ಕಿಚನ್ ಅನ್ನೋದ್ರಲ್ಲಿ ಮನೆ ಒಳಗಿರುವಂತದ್ದು ಬರೀ ಕುಟುಂಬದವ್ರಿಗೆ ಮಾತ್ರ ಸರ್ ಪ್ರವೇಶ. ಹೊರಗಡೆ ಅವ್ರು ಬಂದ್ರೆ ನಾವು ಹಾಲಲ್ಲಿ ಕೂಡಿಸ್ತೀವಿ, ವರಾಂಡನಲ್ಲಿ ಕೂಡಿಸ್ತೀವಿ, ಅಡಿಗೆ ಮನೆ ಕರ್ಕೊಂಡು ಹೋಗಲ್ಲ ಸರ್. ಅಡಿಗೆ ಮನೆ ಅನ್ನೋದು ಮನೆನೇ, ಕುಟುಂಬನೇ. ಪ್ಲೀಸ್ ಇಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಕುಟುಂಬ ರಾಜಕಾರಣ ಅನ್ನುವಂಥದ್ದು ಬೇರೆ ವಿಷಯ. ನಾವು ಕುಟುಂಬದ ರಾಜಕಾರಣ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಈಗ. ಸೋಮಣ್ಣ ಅವ್ರಿಗೆ ಇರ್ತಕ್ಕಂಥ ಅಸಮಾಧಾನ ಮತ್ತು ಕಿಚನ್ ಸಾರಿ ಸರ್, ಸೋಮಣ್ಣ ಅವ್ರು ನಿನ್ನೆ ಒಂದು ಹೇಳಿಕೆನ ನಿಮಗೆ ನೆನಪಿಸ್ಕೊಡೋದಕ್ಕೆ ಬಯಸ್ತೀನಿ. ಅವ್ರು ಹೇಳಿದ್ರು, ನನಗೆ ಅನ್ವಯ ಆಗೋ ನಿಯಮ ಬೇರೆ ಎಲ್ರಿಗೂ ಆಗ್ಬೇಕು, ಬೇರೆ ಎಲ್ರಿಗೂ ಅನ್ವಯ ಆಗೋ ನಿಯಮ ನನಗಾಗುತ್ತೆ. ಅಂದ್ರೆ ಬೇರೆಯವ್ರ ಮಕ್ಳಿಗೆ ಟಿಕೆಟು, ನನ್ನ ಮಕ್ಳಿಗೆ ಬಕೆಟು ಅಂದ್ರೆ ಅದಾಗಲ್ಲ. ಅವ್ರು ಅದೇ ಅಲ್ವಾ ಹೇಳಿರೋದು? ಅದಕ್ಕೆ ತಾನೇ ಅವ್ರು ಹೇಳಿದ್ದು ನಿಯಮ ಎಲ್ರಿಗೂ ಒಂದೇ ಆಗ್ಬೇಕು ಅಂತ. ಅದ್ರ ಕಾರಣ ಏನು? ಅವ್ರ ಅಭಿಪ್ರಾಯ ಏನಿದೆ ಸರಿ ಇದೆ, ಅದನ್ನ ನೋಡ್ಲಿಕ್ಕೆ ಪಕ್ಷದ ಹೈಕಮಾಂಡ್ ಇದೆ. ಹೀಗಾಗಿ ಅವ್ರ ಅಭಿಪ್ರಾಯವನ್ನ ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಪಕ್ಷ ಅದ್ರ ಬಗ್ಗೆ ತೀರ್ಮಾನ ಮಾಡ್ತದೆ. ರೈಟ್ ಸರ್, ಒಂದು ಬ್ರೇಕ್ ಹೋಗಿ ಬರ್ತೀನಿ. ಚರಣ್ಗೌಡ್ರೆ ಬಂದ್ಬಿಟ್ಟು JDS ಗೆ ಹೆಂಗ್ ಅನ್ವಯ ಆಯ್ತಿದ್ದು? ಅಂದ್ರೆ ಮಕ್ಕಳು ಸೊಸೆಂದ್ರು ಎಲ್ಲ ಸೇರಿ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ನಿರ್ಧಾರ ಮಾಡ್ಬಿಡ್ತೀರಿ ನೀವು ಅನ್ನೋದು ಅಲ್ಲ. ಒಂದ್ ನಿಮಿಷ ಬ್ರೇಕ್ ಹೋಗಿ ಬಂದು ಮಾತಾಡ್ಬಿಡ್ತೀವಿ. ಟು ದ ಪಾಯಿಂಟ್, ಈರಣ್ಣ ಕಡ್ಡವ್ರು ಒಪ್ಕೊಂಡ್ರು. ಅಲ್ಲ, ಅಸಮಾಧಾನ ಇದೆ, ಹೋಗಿದ್ದಾರೆ ಅವ್ರು ಡೆಲ್ಲಿಗೆ ಅಂತ ಒಪ್ಕೊಂಡಿದ್ದಾರೆ. ನನಗೆ ಇವ್ರ ಬಗ್ಗೆ ಗೌರವ ಇದೆ ಅಂತ ಅದಕ್ಕೆ ಹೇಳೋದು. ಇದು ವೆರಿ ಪ್ರಾಗ್ಮ್ಯಾಟಿಕ್ ಪೊಲಿಟಿಷಿಯನ್. ವೀರಣ್ಣ ಕಡಾಡಿ ಅವರೇ ಧನ್ಯವಾದ ಅರ್ಪಿಸ್ತಾ ಒಂದು ಬ್ರೇಕ್ ಹೋಗಿ ಬರ್ತೀನಿ. ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಚರಣ್ಗೌಡ್ರೆ ಹೇಳಿದ್ ನಿಮ್ಗೆ, ಅನ್ವಯ ಆಗ್ಬೇಕಾಗಿದ್ದು ನಿಮ್ಗೆ ಅಂತೆ, ಆದ್ರೆ ಆಗ್ತಿರೋದು ಬೇರೆ ಕಡೆನಾ? ಕೊಟ್ಟಿದ್ದು ನಿಮ್ಗೆ, ತಗೊಂಡವ್ರು ಬೇರೆಯವರ ಅಂತ. ಈಗ ರಮೇಶ್ ಪವಣನು ಹೇಳಿದ್ರು, ಒಂದು ಯಡಿಯೂರಪ್ಪನವರು, ವಿಜಯೇಂದ್ರ, ರಾಘವೇಂದ್ರ ಅವರು ಆ್ಯಕ್ಟಿವ್ ಪಾಲಿಟಿಕ್ಸ್ ಅಂತ ಮರ್ತಿದ್ದಾರೆ ಪಾಪ. ಈರಣ್ಣ ಕಡಾಡಿಯವರು ಈ ಯಡಿಯೂರಪ್ಪನವ್ರು ಬೀಗರು ಒಬ್ಬರು ಚಿಕ್ಕನ್ ಗೌಡ್ರು ಅಂತ ಇದ್ದಾರೆ, ಡಿಫೀಟೆಡ್ MLA, ಸೋತಿದ್ದಾರೆ. ಇನ್ನೊಬ್ಬ ಬೀಗರು ಮರಿಸ್ವಾಮಿ ಅಂತ ಇದ್ದಾರೆ, ಅಲ್ಲಿ ಅರಸೀಕೆರೆಯಲ್ಲಿ ಸೋತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಇನ್ನೊಬ್ಬ ಯಡಿಯೂರಪ್ಪ ಅವ್ರ ಅಕ್ಕನ ಮಗ ಸಂತೋಷ್ ಅಂದ್ಬಿಟ್ಟು ಅರಸೀಕೆರೆಯಲ್ಲಿದ್ದಾರೆ. ಅವ್ರದ್ದು ಈಗ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ 6 ಜನ ಇದ್ದಾರೆ ಯಡಿಯೂರಪ್ಪ ಅವ್ರ ಮನೆಯಲ್ಲಿ. ಹಿಂದೆ ಬಿಹೈಂಡಲ್ಲಿ ಇನ್ನೊಂದು 10 ಜನ ಇದ್ದಾರೆ. ಒಂದು 10-15 ಜನ ಅವ್ರಿಗೆ ಕಿಚನ್ನು ಕುಟುಂಬ ಅಂತ ಗೊತ್ತಾಗಲ್ಲ ಅವ್ರಿಗೆ. ಇದು ರಾಷ್ಟ್ರೀಯ ಪಕ್ಷ,
ಇಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡು, ಆಮೇಲೆ ವಿಶ್ವದ ಅತಿ ದೊಡ್ಡ ಪಕ್ಷ, ಆಮೇಲೆ ವಿಶ್ವಗುರು ಇರೋವಂಥ ಪಕ್ಷ ಅಂತ ಏನೋ ಒಂದು ಅದಕ್ಕೆ ಬಣ್ಣ ಹೊಡೆದು ಬಿಡ್ತಾರೆ. ಹಾಗಾಗಿ ಇವರು BJPಯವರು ಎಷ್ಟು ದೊಡ್ಡ ಪಕ್ಷ ಆದ್ರೂ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪನವರ ಕುಟುಂಬ ಹೊರತುಪಡಿಸಿ ಮೋದಿಯವರು, ಅಮಿತ್ ಶಾ ಅವರು 100 ಸಲ ಬಂದ್ರು ಇವ್ರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನೆಲೆ ಇಲ್ಲ. ನೆಲೆ ಇರೋದೇ 40 ಸೀಟ್ ಇವ್ರಿಗೆ. ಅದನ್ನು ಹೊರತುಪಡಿಸಿದರೆ ಯಡಿಯೂರಪ್ಪನವ್ರ ಕುಟುಂಬದಲ್ಲೇ ಎಲ್ಲ ಡಿಸೈಡ್ ಆಗಬೇಕು. ಹಾಗಾಗಿ CT ರವಿ ಅವರು ಒಂದು 100 ಸಲ ಮಾತಾಡಿದ್ರು CT ರವಿಗೆ ಏನು ದೊಡ್ಡ ಒಂದು ಈ ರಾಜ್ಯದಲ್ಲಿ ಒಂದು 110 ಸೀಟ್ ತರಷ್ಟು ದೊಡ್ಡ ಏನಿದಿಲ್ಲ. ಹಾಗಾಗಿ ಯಾವಾಗಲೂ ಕುಟುಂಬ, ಕಿಚನ್ ಕ್ಯಾಬಿನೆಟ್ ಅಂತ ಮಾತಾಡಬೇಕಾದ್ರೆ ಇವ್ರ ಪಕ್ಷ ಇದ್ದಿದ್ದೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈ ಕಾರ್ ಗ್ಯಾರೇಜಲ್ಲಿ ಸ್ಟಾರ್ಟ್ ಆಗಿರೋ ಪಕ್ಷ ಸರ್. ಕರ್ನಾಟಕದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕಾರ್ ಗ್ಯಾರೇಜಲ್ಲಿ ನಾವು ಹೋಗ್ತಾ ಇದ್ವಿ, ಅವಾಗ RSS ಅಲ್ಲಿದ್ವಿ. ಅವ್ರು ಕಾರ್ ಗ್ಯಾರೇಜಲ್ಲಿ ಇದ್ದಿದ್ದು. ಇವತ್ತೇನೋ ದೊಡ್ಡದು ಒಂದು 800 ಕೋಟಿ ಪಾರ್ಟಿ ಆಫೀಸ್ ಕಟ್ಟಿದ್ದಾರೆ ಡೆಲ್ಲಿನಲ್ಲಿ. ಹಾಗಾಗಿ ದೊಡ್ಡದಾಗಿ ಎಲ್ಲೋ ಹೊಸದಾಗಿ ಚೇಂಬರ್ಗಳು ಮಾಡಿಕೊಂಡು ಚೇಂಬರಲ್ಲಿ ಡಿಸೈಡ್ ಆಗ್ಬೋದು. ಅಲ್ಲ, ಕೊಟ್ಟಿದ್ಯಾರಿಗೆ ಮುಟ್ಟಿದ್ಯಾರಿಗೆ ಅಂತ ಕೇಳ್ತಿರೋದು. ಇಲ್ಲ, ಆಕ್ಚುಲಿ ಹೇಳಿರೋದೇ ಯಡಿಯೂರಪ್ಪನವ್ರಿಗದು. ಪಾಪ ಈಗ ನಮ್ಮ ಈ ಕಡಾಡಿ ಸಾಹೇಬ್ರಿಗೆ ಅದನ್ನ ಡೈರೆಕ್ಟಾಗಿ ಅದನ್ನ ಹೇಳಕ್ಕಾಗದೆ JDSನವ್ರಿಗೆ ಅಂತ ಹೇಳೋದಾದ್ರೆ ಅದು ತಪ್ಪು. ಡೈರೆಕ್ಟ್ ಆಗಂಗಂದ್ರೆ ಕಡಾಡಿ ಅವ್ರು ಇದನ್ನ ಹೇಳ್ಬೋದಾ? ಇವತ್ತು ನೋಡಿ, ಇವತ್ತು ಸೋಮಣ್ಣ ಅವರು ಹೋಲಿಕೆ ಮಾಡಿದ್ರು. ನೀವು ಹೇಳಿದ್ರೆ ಅಲ್ಲ ದೊಡ್ಡವ್ರಿ ಅವರು, ವಯಸ್ಸಲ್ಲಿ ಹೇಳಲಿಲ್ವ ಅವರು, ಮಕ್ಕಳು ಬೆಳಿತಿರೋ ಮಕ್ಕಳು ಅಂತ. ಮಕ್ಕಳಲ್ಲಿ ಹೋಲಿಕೆ ಮಾಡಿದ್ರು. ಏನಂದ್ರು? ಅರುಣ್ ವಿಜೇಂದ್ರನ್ಕಿನ್ನ ದೊಡ್ಡವರು ಅಂತ. ಏನಂಗಂದ್ರೆ ಅಂದ್ರೆ ವಯಸ್ಸಲ್ಲಿ ದೊಡ್ಡವರ, ಪಕ್ಷದಲ್ಲಿ ದೊಡ್ಡವರ, ಅರ್ಹತೆನಲ್ಲಿ ದೊಡ್ಡವರ, ನಿರೀಕ್ಷೆಯಲ್ಲಿ ದೊಡ್ಡವರ, ಯಾವ್ದ್ರಲ್ಲಿ ದೊಡ್ಡವರು? ಈ ಹೋಲಿಕೆ ಬಂದಿದ್ದಾದ್ರೂ ಯಾಕೆ ಕಡಾಡಿಯವರೇ? ಇಲ್ಲ, ನಾನು ಕುಟುಂಬ ರಾಜಕಾರಣವನ್ನ ಅಲ್ಲಗಳಿತಾ ಇಲ್ಲ. ಮೊದಲನೇದಾಗಿ ಚರಣ್ ಗೌಡ್ರು ಮಾತಾಡಿದ್ದಲ್ಲಿ ಚರಣ್ ಗೌಡ್ರು ಹೇಳಿದ್ರು, ನಾನು ಯಾವ್ದನ್ನು ಅಲ್ಲಗಳಿತಾ ಇಲ್ಲ. ಇವತ್ತು ರಾಜಕಾರಣ ಗೆಲ್ಲಬೇಕು ಅನ್ನುವಂಥದ್ದಕ್ಕೆ ಏನ್ ಬಂದ್ ನಿಂತದ. ಹೀಗಾಗಿ ಕುಟುಂಬ ರಾಜಕಾರಣ ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಎಲ್ಲೆಲ್ಲೋ ಸಂಬಂಧ ಹಿಡ್ಕೊಂಡು ಹೋಗೋಕ್ಕೂ ಅದನ್ನ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ಸಂಬಂಧ ಇರ್ತದ. ಚಿಕ್ಕನಗೌಡ್ರು ದೂರದ ಸಂಬಂಧಿ, ಬಟ್ ಅವ್ರ ಕ್ಷೇತ್ರ ಬೇರೆ ಇದೆ, ಜಿಲ್ಲೆನೂ ಬೇರೆ ಇದೆ. ಅಲ್ಲೇ ಅದೇ ರೀತಿ ನೀವು ಇನ್ನೊಬ್ರದ್ದು ಹೇಳಿದ್ರಿ, ಅವ್ರದ್ದು ಕ್ಷೇತ್ರ ಬೇರೆ. ಹೀಗಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಗೆಲ್ಲಿಕ್ ಸಾಧ್ಯ ಅದ ಅದನ್ನ ಪಾರ್ಟಿ ತೀರ್ಮಾನ ಮಾಡಿದ. ಕೇವಲ ಯಡಿಯೂರಪ್ಪನವ್ರು ಒಬ್ಬರೇ ತೀರ್ಮಾನ ಮಾಡಿದ್ದ ಅಂತಲ್ಲ, ನನ್ನ ಸಂಬಂಧಿಕರಿಗೆ ನಾನ್ ತೀರ್ಮಾನ ಮಾಡ್ತೀವಿ ಅನ್ನುವಂಥದ್ದಲ್ಲ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಚರಣ್ ಗೌಡ್ರ ಹತ್ರ ನಾನು ಕೇಳಿಕ್ ಬಯಸ್ತೇನೆ, ಯಾವತ್ತಾದ್ರೂ ಕುಟುಂಬವನ್ನು ಹೊರತುಪಡಿಸಿ ನೀವು ಈ ತರದ ನಿರ್ಣಯ ತಗೊಳ್ಳಿಕ್ ಸಾಧ್ಯದೇನ? ಒಂದು ಆತ್ಮಾವಲೋಕನ ಮಾಡ್ಕೊಂಡು 100% ಸಾಧ್ಯನೇ ಇಲ್ಲ. ಹೀಗಾಗಿ ನಾನು ಹೇಳಲಿಕ್ಕೆ ಹೊರಟಿರೋದು, ಭಾರತೀಯ ಜನತಾ ಪಾರ್ಟಿ ಕುಟುಂಬ ರಾಜಕಾರಣ ಹೊರತುಪಡಿಸಿಲ್ಲ. ನಾವೆಲ್ಲರೂ ಕುಟುಂಬದ ಅನೇಕ ಸದಸ್ಯರು ಬಂದಿದ್ದಾರೆ ರಾಜಕಾರಣದಾಗ. ಇವತ್ತು ಅದ್ರ ನಿರ್ಣಯ ತಗೊಳ್ಳೋಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಏನ್ ನಾವು ನಿರ್ಣಯ ತಗೋತೀವಿ ಅದನ್ನ ನೀವು ಮಾಡಿಸ್ಬೇಕಾಗ್ತದೆ, ಅದಕ್ಕೆ ಗೌರವ ಕೊಡ್ಬೇಕಾಗ್ತದೆ. ಆದ್ರೆ ಈ ಹೋಲಿಕೆ ಬಗ್ಗೆ ಹೇಳಲಿಲ್ಲ ಕಡಾಡಿ ಅವರು ಅರುಣ್ ಸೋಮಣ್ಣ ಅವ್ರನ್ನ ವಿಜೇಂದ್ರ ಅವ್ರ ಜೊತೆ ಹೋಲಿಸಿ ನನ್ನ ಮಗನ್ಗೂ ಟಿಕೆಟ್ ಕೊಡ್ಬೇಕು ಅನ್ನೋ ಬೇಡಿಕೆಯನ್ನ ಕೇಳ್ದೇನೆ ಕೇಳ್ಬಿಟ್ರಲ್ಲ. ಏನ್ ತಪ್ಪಿದೆ? ತಪ್ಪಿಲ್ಲ. ಸೋಮಣ್ಣ ಅವರು ನನ್ನ ಮಗನಿಗೆ ಟಿಕೆಟ್ ಕೊಡ್ರಿ ಅಥವಾ ಟಿಕೆಟ್ ಕೊಡ್ಬೇಕು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ತಪ್ಪಿಲ್ಲ. ಅವ್ನ ವಯಸ್ಸಿನಲ್ಲಿ ಅವ್ರಕ್ಕಿಂತ ದೊಡ್ಡವ ಅಂತ ಹೇಳಿದಾಗ ಏನ್ ತಪ್ಪಿದೆ? ಅದರಲ್ಲಿ ಏನೋ ತಪ್ಪು ಹುಡುಕ್ಲಿಕ್ಕೆ ಹೋಗುವಂತದ್ದು ಏನು ಒಳ್ಳೇದಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರು ಕಡಾಡಿ ಸರ್ ತಪ್ಪಲ್ಲ, ನಾವು ಅದೇ ಹೇಳ್ತಿರೋದು, ಇದು ತಪ್ಪಲ್ಲ. ಆದ್ರೆ ನೀವು ಒಪ್ಲಿಲ್ಲ ಅಂತ. ಏನಂದ್ರೆ ಅವರಿಗೆ ನಿರೀಕ್ಷೆ ಇದೆ, ಅವರ ಬೇಡಿಕೆ ಇದೆ. ಅವರ ನಿರೀಕ್ಷೆಗೆ ಬೇಡಿಕೆಗೆ ವಿರುದ್ಧವಾಗಿ ಪಕ್ಷದಲ್ಲೇನೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅವ್ರಿಗೆ ಅಸಮಾಧಾನ ಇದೆ. ಅವ್ರನ್ನ ನೀವು ಸಮಿತಿಗೆ ಸೇರಿಸ್ಕೊಳ್ಳಿಲ್ಲ ಅನ್ನೋ ಅಸಮಾಧಾನ ಇದೆ. ನೀವೇ ಹೇಳಿದ್ದೀರಿ ಅಸಮಾಧಾನ ತಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಈಗ ಡೆಲ್ಲಿಗೆ ಹೋಗಿದ್ದಾರೆ ಅಂದಮೇಲೆ ಈ ಬೇಡಿಕೆನೂ ಇದೆ ಅನ್ನೋದನ್ನು ನೀವು ಒಪ್ಪಬೇಕಲ್ವಾ? ನೀವು ಅದು ತಪ್ಪಲ್ಲ ಅನ್ನೋದು ನಾವೇ ಹೇಳ್ತಿದ್ದೀವಿ, ತಪ್ಪಲ್ಲ. ಬಟ್ ನೀವ್ ಯಾಕೆ ತಪ್ಪಂತ ಮಾಡ್ತಿದ್ದೀರಿ ಅಂತ. ನಾವೇನ್ ತಪ್ಪು ಮಾಡ್ತಾ ಇಲ್ಲ, ಯಾರು ಅದನ್ನ ಅದ್ರ ಬಗ್ಗೆ ಈಗ ಚರ್ಚೆನೆ ಬಂದಿಲ್ಲಲ್ಲ. ಅರುಣ್ ಸೋಮಣ್ಣ ಅವರು ರಾಜಕಾರಣ ಬೇಡ ಅಂತ ಯಾರು ಹೇಳಿಲ್ಲ, ಅಥವಾ ಬೇಕಂತೂ ಯಾರು ಹೇಳಿಲ್ಲ. ಇದನ್ನ ತೀರ್ಮಾನ ಮಾಡ್ಬೇಕಾದದ್ದು ಸಂಸದೀಯ ಮಂಡಳಿ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ಹೀಗಾಗಿ ತಮ್ಮ ಬೇಡಿಕೆಯನ್ನ ಕೇಂದ್ರದ ಹೈಕಮಾಂಡ್ ಕೇಳಲಿಕ್ಕೆ ಹೋಗಿದ್ರೆ ಏನ್ ತಪ್ಪೇನಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ? ಅಲ್ಲ, ಒಂದು ಈಗ BSY ನಾವೆಲ್ಲರೂ ಒಂದ್ ಅರ್ಥ ಮಾಡ್ಕೋಬೇಕಾಗ್ತದ. ನಾವು ಯಾರನ್ನು ನಾವಾಗೇ ರಾಜಕಾರಣಕ್ಕೆ ತಂದು ನಿಲ್ಲಿಸುವಂತದ್ದು ಏನಿದಲ್ಲ, ಅದು ಯಾವತ್ತೂ ನಿಲ್ಲಿಕ್ ಸಾಧ್ಯ ಇಲ್ಲ. ಅನೇಕ ಉದಾಹರಣೆ ನಮ್ಮ ಎದುರುಗಡೆ ಇದೆ. JH ಪಟೇಲ್ ಸುಪುತ್ರರು ರಾಜಕಾರಣಕ್ಕೆ ಬಂದ್ರು, ಅವ್ರು ಇವತ್ತಿಲ್ಲ. ಗುಂಡೂರಾಯರ ಪುತ್ರರು ದಿನೇಶ್ ಗುಂಡೂರಾವ್ ಒಬ್ರು ಉಳಿದಿದ್ದಾರೆ, ಇನ್ನೊಬ್ಬ ಗುಂಡೂರಾವ್ ಅವ್ರ ಪುತ್ರರು ನಮ್ಮ ಪಾರ್ಟಿಗೆ ಬಂದಿದ್ರು, ಅವ್ರು ಉಳಿದಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರ ಪುತ್ರರು ರಾಜಕಾರಣಕ್ಕೆ ಬರ್ಲಿಲ್ಲ. ಈ ರೀತಿ ನಾವು ಹಳೆ ಉದಾಹರಣೆಯನ್ನು ತಗೊಂಡು ಹೋದ್ರೆ ನಾವ್ ಯಾರೋ ತಂದೆ ನಮ್ಗೆ ಹಾಕಿ ಕೊಟ್ಟಿದ್ದೇನೆ, ಆ ಕಾರಣದಿಂದ ನಾವು ಉಳಿತೇವೆ ಅನ್ನುವಂಥದ್ದು ಸುಳ್ಳದ ಇವತ್ತಿನ ಕಾಲದೊಳಗೆ.
ನಮ್ಮ ವೈಯಕ್ತಿಕ ಪರಿಶ್ರಮದ ಮೇಲೇನೂ ಜನ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತದ. ಆ ರೀತಿಯಾದಂತ ವಾತಾವರಣ, ಆ ರೀತಿಯಾದಂತ ಕೆಲಸ ಮಾಡೋದ್ರ ಮುಖಾಂತರ ರಾಜಕಾರಣಕ್ಕೆ ಉಳಿಲಿಕ್ಕೆ ಸಾಧ್ಯದ. ಹೀಗಾಗಿ ಅವರು ಬಯಸೋದ್ರಲ್ಲಿ ತಪ್ಪಿಲ್ಲ, ಅವ್ರ ಅಪೇಕ್ಷೆ ಪಡೋದ್ರಲ್ಲೂ ತಪ್ಪಿಲ್ಲ. ತೀರ್ಮಾನ ಮಾಡುವಂತದ್ದು ಪಾರ್ಟಿಯ ಸಂಸದೀಯ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದಾರೆ. ಅದ್ರ ಬಗ್ಗೆ ಅಲ್ಲ, ಕಡಾಡಿ ಅವರು ಮತ್ತೆ ರಮೇಶ್ ಬಾಬು ಅವ್ರಿಗೂ ಕೇಳ್ತೀನಿ ನಾನು. ಸರ್, ಈಗ ಒಂದು ಅನಿವಾರ್ಯತೆ ಇದೆ. BSY ಮತ್ತು ಸೋಮಣ್ಣ ಅವರ ನಡುವೆ ಒಂದು ಸಮತೋಲನವನ್ನು ಸ್ಥಾಪಿಸ್ಬೇಕು, ಬ್ಯಾಲೆನ್ಸ್. ಇದನ್ನ ಹೆಂಗೆ ಸ್ಥಾಪಿಸ್ಲಿಕ್ಕೆ ಸಾಧ್ಯ? ನೀವು ಒಬ್ಬರನ್ನ ಸಮಿತಿನ ಸೇರಿಸಿರಿ, ಇನ್ನೊಬ್ಬರನ್ನ ಸೇರಿಸಲಿಲ್ಲ. ಸಮತೋಲನ ಎಲ್ಲಿದೆ ಇಲ್ಲಿ? ಸಮಾನತೆ ಎಲ್ಲಿದೆ ಇಲ್ಲಿ? ಗೌರವ ಎಲ್ಲಿದೆ ಇಲ್ಲಿ? ತಾವು ಹೇಳಿದ ಪ್ರಶ್ನೆಗಿನ ಮುಂಚೆ ಕಡಾಡಿಯವ್ರಿಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ಅವರು ಸಾಕಷ್ಟು ಮಾಜಿ ಮುಖ್ಯಮಂತ್ರಿಗಳ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ರು. 80ರ ದಶಕದವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದರೋ ಬಹುತೇಕ ಅವರ ಮುಖ್ಯಮಂತ್ರಿಗಳ ಮಕ್ಕಳು ರಾಜಕಾರಣದಲ್ಲಿ ಇಲ್ಲ. ನಿಜಲಿಂಗಪ್ಪನವ್ರು ವೀರೇಂದ್ರ ಪಾಟೀಲ್ ಆಗ್ಬೋದು, ಈ ಥರದ ರಾಮಕೃಷ್ಣ ಹೆಗ್ಡೆ ಇರ್ಬೋದು, ಆ ಥರ ಭಾಳ ಜನರಿದ್ದಾರೆ. ಇನ್ನು ಕೆಲವರು ಅವರ ಸ್ವಂತ ಶಕ್ತಿ ಮೇಲೆ ಬಂದಿದ್ದಾರೆ. ದಿನೇಶ್ ಗುಂಡೂರಾವ್ ಇರ್ಬೋದು, ಅಥವಾ ಇನ್ನು ಕೆಲವರು ಅವ್ರ ಸ್ವಂತ ಶಕ್ತಿ ಮೇಲೆ ಬಂದಿದ್ದಾರೆ. ಮಹಿಮಾ ಪಟೇಲ್ ಇರ್ಬೋದು. ಅದೆಲ್ಲ 80ರ ದಶಕದಿಂದ ಈಚೆ ಆಗಿರ್ತಕ್ಕಂಥ ರಾಜಕಾರಣ ಬೇರೆ. ಇವತ್ತು ಯಾರ್ಯಾರು ಮುಖ್ಯಮಂತ್ರಿ ಅಭ್ಯರ್ಥಿಗಳಿದ್ದಾರೆ, ಬಹುತೇಕ ಎಲ್ಲರ ಮಕ್ಕಳುಗಳು ರಾಜಕಾರಣದಲ್ಲಿ ಬರುವಂಥ ಪ್ರಯತ್ನ ನಡೀತಾ ಇದೆ. ಅವ್ರ ಕುಟುಂಬದವರು, ಅವ್ರ ಮಕ್ಕಳು ಬರುವಂಥದ್ದು ನಡೀತಾ ಇದೆ. ಅದು ತಪ್ಪು ಅಂತಲೂ ಅಲ್ಲ. ನಾನು ಅದನ್ನು ತಪ್ಪು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಆಗಲಿ ನಾವಾಗಲಿ ಅದನ್ನು ತಪ್ಪು ಅಂತ ಮಾತನ್ನು ನಾವು ಹೇಳೋದಿಲ್ಲ. ತಾವು ಇವತ್ತಿರ್ತಕ್ಕಂಥ ಪ್ರಶ್ನೆ, ಸೋಮಣ್ಣವ್ರಿಗೆ ಆ ಭಾವನೆ ಬರೋದಕ್ಕೆ ಏನು ಕಾರಣ? ಕಾಂಗ್ರೆಸ್ ಪಕ್ಷ ಅಥವಾ ಮಾಧ್ಯಮಗಳು ಅಲ್ಲ. ಇವತ್ತಲ್ಲೇನು ಸೋಮಣ್ಣವ್ರು ಇವತ್ತು ಭಾವನೆ ಬಂದಿದೆ ಅಂದರೆ, ಭಾರತೀಯ ಜನತಾ ಪಕ್ಷದಲ್ಲಿ ಏನು ಯಡಿಯೂರಪ್ಪನವರು KJP ಕಟ್ಟಿದಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಪರ್ಯಾಯವಾಗಿ ಬೆಳೆಸ್ಕೊಂಡಂಥದ್ದು ನಾಟ್ ಓನ್ಲಿ ಸೋಮಣ್ಣ, ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರ್, ಬೇರೆ ಬೇರೆ ಲೀಡರ್ಗಳು ಅವತ್ತು ಎಮರ್ಜಾರರು ಅವ್ರನ್ನ ಪರ್ಯಾಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರನ್ನ ಆ ಸಮುದಾಯದ ವೀರಶೈವ ಸಮುದಾಯದ ನಾಯಕರಾಗಿ ನೋಡಿದ್ರು. ಮೊನ್ನೆ ಸನ್ಮಾನ್ಯ ಯಡಿಯೂರಪ್ಪನವರು ಒತ್ತಾಯದ ಮೇರೆಗೆ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಜುಲೈ 26ನೇ ತಾರೀಕು 2021 ಸನ್ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಪರ್ಯಾಯವಾಗಿ ಜಗದೀಶ್ ಶೆಟ್ಟರ್ ಹೆಸರು ಬಂತು, ಸೋಮಣ್ಣವ್ರ ಹೆಸರು ಬಂತು, ಅರವಿಂದ್ ಬೆಲ್ಲದವ್ರ ಹೆಸರು ಬಂತು, ಯತ್ನಾಳ್ ಅವ್ರ ಹೆಸರು ಬಂತು, ನಿರಾಣಿಯವ್ರ ಹೆಸರು ಬಂತು. ಇವರೆಲ್ಲ ಸಮುದಾಯದವರೇ, ವೀರಶೈವ ಸಮುದಾಯದವರೇ. ಸೋಮಣ್ಣವ್ರ ಹೆಸರು ಬರಲಿಲ್ವಲ್ಲ? ಬಂತು ಚರ್ಚೆ ಬಂತು, ಜಾಸ್ತಿ ಪ್ರಚಾರಕ್ಕೆ ಬರಲಿಲ್ಲ. ಅದು ಯಾಕೆಂದರೆ ಬಿಕಾಸ್ ಆಫ್ ಯತ್ನಾಳ್ ಹೇಳಿದ್ರಲ್ಲ, 2,000 ಕೋಟಿ ಆಫರ್ ಇತ್ತು, ಹಂಗಾಗಿ ನಾವೆಲ್ಲ ಹಿಂದಕ್ಕೆ ಹೋದ್ವು ಅಂತೇಳಿ. ಹಂಗಾಗಿ ಆ ಕಾರಣಕ್ಕೆ ಸೋಮಣ್ಣವ್ರು ಹಿಂದಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ. ಇವೆಲ್ಲ ಚರ್ಚೆಗೆ ಬಂದಂಥದ್ದು, ಅಂದರೆ ವೀರಶೈವ ಸಮುದಾಯದಲ್ಲಿ ಚರ್ಚೆಗೆ ಬಂದಂಥ ಹೆಸರುಗಳು. ಅಂದರೆ ಇವತ್ತು ವೀರಶೈವ ಸಮುದಾಯದಲ್ಲಿ ಯಡಿಯೂರಪ್ಪನವರು ಪಾರ್ಟಿ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಆನಂತರದ ದಿನಗಳಲ್ಲಿ ಪರ್ಯಾಯವಾಗಿ ಸೋಮಣ್ಣವ್ರನ್ನ ಬಳಸ್ಕೊಂಡು ಇವತ್ತು ಸೋಮಣ್ಣವ್ರನ್ನ ನಿರ್ಲಕ್ಷ್ಯ ಮಾಡಿ ಅವ್ರ ಮಗನ ನಿರ್ಲಕ್ಷ್ಯ ಮಾಡಿದಾಗ ಸ್ವಾಭಾವಿಕವಾಗಿ ಅಸಮಾಧಾನವನ್ನು ಆಚೆ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಪ್ರಯತ್ನ ಅಲ್ಲ ಇದು. ಆಗಲೇ ಚರಣಗೌಡರು ಹೇಳ್ದಂಗೆ, ಯಾರು ಒಪ್ಪಲಿ ಬಿಡಲಿ, ಯಡಿಯೂರಪ್ಪನವರೇ ಮಾಸ್ ಲೀಡರ್. ಅಟ್ ದ ಸೇಮ್ ಟೈಮ್ ಸೋಮಣ್ಣವರು ಈ ರಾಜ್ಯದ ಎಲ್ಲ ವೀರಶೈವ ಮಠಗಳ ಜೊತೆ ಉತ್ತಮವಾದ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಅವರು ಸಹ ಒಂದು ಫೋರ್ಸ್ ಆಗಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಸೋಮಣ್ಣವರು. ಇವತ್ತು ಅವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಅವ್ರ ಮಗನಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಅಥವಾ ಅವರು ಕ್ಷೇತ್ರದಲ್ಲಿ ಅವ್ರನ್ನ ನಿರ್ಲಕ್ಷ್ಯ ಮಾಡುವಂಥದ್ದು, ಅಥವಾ ಭಾರತೀಯ ಜನತಾ ಪಕ್ಷದ ಕೆಲವು ನಾಯಕರೇ ಅವ್ರನ್ನ ಕ್ಷೇತ್ರದಲ್ಲಿ ಸೋಲಿಸಬೇಕು ಅಂತ ತಂತ್ರಗಾರಿಕೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಸೋಮಣ್ಣನವರಿಗೆ ಆ ಪಕ್ಷದಲ್ಲಿ ಒಂದು ರೀತಿಯ ಅಸಮಾಧಾನ ಅಥವಾ ಬೇರೆ ರೀತಿಯ ಭಾವನೆ ಉಂಟಾಗೋದಕ್ಕೆ ಕಾರಣ ಆಗಿದೆ. ಅದನ್ನು ನಿನ್ನೆ ದಿನ ಅವರು ಮಾಧ್ಯಮದಲ್ಲೂ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದಾದ್ಮೇಲೆ ಅವ್ರ ಮಗನೂ ಸಹ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತೆ ಒಂದೇ ನಿಮಿಷ, ಅವ್ರಿಗಿರ್ತಕ್ಕಂಥ ಅಸಮಾಧಾನವನ್ನ ನೇರವಾಗಿ ನಮ್ಮ ಅಸಮಾಧಾನಕ್ಕೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಗ ವಿಜೇಂದ್ರ ಕಾರಣ ಅನ್ನೋದನ್ನ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇವತ್ತು ಇವೆಲ್ಲ ಚರ್ಚೆ ಆಗ್ತಾ ಇರ್ತಕ್ಕಂಥ. ಅಲ್ಲ, ನಮಗೆ ಈಗ BJP ಅವರು ಹೇಳ್ಬೋದು, ಬಹುಶಃ ನಿಮಗೆ ಇದರಿಂದ ರಾಜಕೀಯ ಲಾಭ ಆಗ್ತಿಲ್ವಲ್ಲ, ಅದೇ ನಿಮಗೆ ಬೇಸರ ಅಂತ. ಸೋಮಣ್ಣ ಅವ್ರನ್ನ ಕರ್ಕೊಳಕ್ ಆಗ್ತಿಲ್ಲ ನೀವು. ಒಂದು ಪಣ DK ಶಿವಕುಮಾರ್ ಅವ್ರು ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಬೇಡ ಅನ್ಬೋದು, ಅಥವಾ ಸ್ಥಳೀಯವಾಗಿನೇ ಇಲ್ಲಿ ಕೃಷ್ಣಪ್ಪ ಅವರಿದ್ದಾರೆ, ಪ್ರಿಯಾ ಕೃಷ್ಣ ಅವರಿದ್ದಾರೆ, ಅವ್ರು ಇರ್ಬೇಕಾದ್ರೆ ಇವ್ರು ಯಾಕೆ ಅನ್ನೋ ಪ್ರಶ್ನೆ ಕೂಡ ಬಂದಿಲ್ಲ. ಈಗ ನಮ್ಮ ವಿಜಯನಗರದ ಶಾಸಕರಾದಂಥ ಕೃಷ್ಣಪ್ಪನವ್ರು ಇರ್ಬೋದು, ಅಥವಾ ಕೃಷ್ಣಪ್ಪನವ್ರ ಮಗ ಪ್ರಿಯಾ ಕೃಷ್ಣರವ್ರು ಇರ್ಬೋದು, ಕ್ಷೇತ್ರದಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಹೆಸರು ಹೋಗಿದೆ. ಅದು ಕ್ಲಿಯರ್ ಆಗೋಂಥದ್ದು ಈಗಾಗಲೇ ನಿಚ್ಚಳವಾಗಿದೆ. ಅದ್ರ ಬಗ್ಗೆ ಚರ್ಚೆ ಇಲ್ಲ. ಇವತ್ತು ಸೋಮಣ್ಣವ್ರು ಬರೆದಾದ್ರೆ ಅವರು ಪಕ್ಷ ತೀರ್ಮಾನ ಮಾಡಿದ್ರೆ ಅವ್ರಿಗೆ ಪರ್ಯಾಯವಾಗಿ ಏನು ಮಾಡಬೇಕು ಅದು ಯೋಚನೆ ಮಾಡ್ತಾರೆ. ಇನ್ನೊಂದು, ನಮ್ಮ ಪಕ್ಷದಲ್ಲಿ ಈಗ ವೀರಶೈವ ಸಮುದಾಯದ ವಿಚಾರ ಬಂದಾಗ ಶಾಮನೂರು ಶಿವಶಂಕರಪ್ಪರು ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಇರ್ಬೋದು, MB ಪಾಟೀಲ್ ಇರ್ಬೋದು, ಆಲ್ರೆಡಿ ದೇರ್ ಇಸ್ ಎ ಎಸ್ಟಾಬ್ಲಿಷ್ಡ್ ಲೀಡರ್ಸ್. ಸ್ವಾಭಾವಿಕವಾಗಿ ಯಾರು ವಿರೋಧ ಮಾಡ್ತಾರೆ. ನಿಮಗೆ ಸೌತ್ ಕರ್ನಾಟಕನಲ್ಲಿ ಇಲ್ಲ ಅಂತ MB ಪಾಟೀಲ್ ಅವ್ರು ಹೇಳದೇ ಇರ್ಬೋದು, ಈಶ್ವರ್ ಖಂಡ್ರೆ ಅವರು ಮುಕ್ತವಾಗಿ ಹೇಳಿದ್ದಾರೆ ಸೋಮಣ್ಣ ಅವ್ರ ಅವಶ್ಯಕತೆ ಇಲ್ಲ ಅಂತ. ಈಗ ಒಂದೇ ಒಂದು ನಿಮಿಷ, ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ವಯಸ್ಸಲ್ಲಾಗಲಿ, ಹಿರಿತನದಲ್ಲಾಗಲಿ, ಮತ್ತೊಂದರಲ್ಲಾಗಲಿ
ಈಸ್ ಎ ಸೀನಿಯರ್ ಲೀಡರ್, ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು, ನಾಟ್ ಕರ್ನಾಟಕ, ಅಖಿಲ ಭಾರತ. ನೀವು ಅವ್ರನ್ನ ಒಂದು ಪ್ರದೇಶಕ್ಕೆ ಅಥವಾ ಮಧ್ಯ ಕರ್ನಾಟಕಕ್ಕೆ ಸೀಮಿತ ಮಾಡೋಕ್ಕಾಗೋದಿಲ್ಲ. ಕರ್ನಾಟಕದ ಹೊರಗಡೆನೂ ಸಹ ಅವರು ತಮ್ಮ ಪ್ರಭಾವವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅದೇ ರೀತಿ ಎಂ ಬಿ ಪಾಟೀಲ್ ಅವರು ಈಸ್ ಎ CM ಕ್ಯಾಂಡಿಡೇಟು. ಹಾಗಾಗಿ ಸೋಮಣ್ಣವ್ರು ಬಂದುಬಿಡ್ತಾರೆ, ಇವ್ರಿಗೇನಾಗುತ್ತೆ ಆ ಥರದ ಪ್ರಶ್ನೆ ಇಲ್ಲ. ಆಯಾ ಸಮುದಾಯದವರು ಆಯಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಸಹ ಲೀಡರ್ಗಳಿದ್ದಾರೆ, ಇವತ್ತು ಇದ್ದಾರೆ, ಮುಂದೆನೂ ಇರ್ತಾರೆ. ಈಗ ಈಶ್ವರ್ ಖಂಡ್ರೆ ಅವರು ನಮ್ಮ ಪಾರ್ಟಿ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ. ಸೊ ಹಾಗಾಗಿ ಸೋಮಣ್ಣವ್ರು ಬಂದರೆ ಅಥವಾ ಸೋಮಣ್ಣವ್ರ ಥರ ಯಾವುದೇ ಬೇರೆ ಸಮುದಾಯದ ನಾಯಕರು ಇರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅವ್ರಿಗೆ ಅಗತ್ಯವಾದಂಥ ಸ್ಥಾನಮಾನ ಕೊಡುವಂಥದ್ದು, ಗೌರವ ಕೊಡುವಂಥದ್ದು ನಡೆಯುತ್ತೆ. ಹಂಗಂತೇಳಿ ಆಗಿದೆ ಚರ್ಚೆ ಖಂಡಿತ ನನಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಆ ಥರದ ಬೆಳವಣಿಗೆ ಇದೆಯಲ್ವೋ ಅದನ್ನು ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂಥದ್ದು KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು. ಚರ್ಚೆಗಷ್ಟೇ ಹೇಳ್ತಾ ಇದ್ದೀನಿ ಬಿಟ್ಟರೆ ನಾನು ನಮ್ಮಲ್ಲಿ ಆ ಥರದ ಯಾವುದೇ ಬೆಳವಣಿಗೆ ಆಗಿಲ್ಲ. ಕಡಾಡಿ ಅವ್ರು ಹೇಳಿ. ಇಲ್ಲ, ಈಗಾಗಲೇ DK ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದಾರ, ನಾವು ಅವ್ರನ್ನ ಸಂಪರ್ಕ ಮಾಡಿಲ್ಲ. ಅವರು ಹೀಗಾಗಿ ಅದ ಚರ್ಚೆ ಅದೇನು ಅಂದ್ರೆ ಚರ್ಚೆ ಇದೆ. ಆಯ್ತು, ಅದಕ್ಕೆ ನಾನು ಕೇಳ್ದೆ ಕಡಾಡಿ ಅವರೇ, BJP ಬಿಡಲ್ಲ ಅಂತ ಹೇಳಿದ್ದಾರೆ, ಕಾಂಗ್ರೆಸ್ಗೆ ಹೋಗಲ್ಲ ಅಂತಾನೂ ಹೇಳಿದ್ದಾರೆ. ಆದ್ರೆ ಈ ನಿರ್ಧಾರ ತಾತ್ಕಾಲಿಕನೋ ಶಾಶ್ವತನೋ? ಕಾಂಗ್ರೆಸ್ಗೆ ಹೋಗದೆ ಇರೋದು ಸದ್ಯಕ್ಕೆ ವಾಸ್ತವಾಂಶನ ಗಮನಿಸಿದಾಗ ಕಷ್ಟಕರ ಅಂತ ಹೇಳ್ಬೋದು, ಬಿಡಿ, ಅಸಾಧ್ಯ ಅಂತಲ್ಲ, ಕಷ್ಟಕರ. ಆದರೆ ಇವರ ವೈಯಕ್ತಿಕ ವರ್ಚಸ್ಸು, ನಾಯಕತ್ವ, ಪ್ರಭಾವವನ್ನು ಪರೀಕ್ಷೆ ಮಾಡೋದಕ್ಕೆ ಒಳ್ಳೆ ಸಂದರ್ಭ. ಪಕ್ಷೇತರ ನಿಂತುಬಿಟ್ರೆ ಅದಾದ್ಮೇಲೆ ಸರ್ಕಾರ ರಚನೆ ಆಗ್ಬೇಕಾದ್ರೆ ಇಬ್ಬರಿಗೂ ಅವ್ರು ಬೇಕೇ ಬೇಕಲ್ವಾ? ಯಾರದೇ ಬರಲಿ ಸರ್ಕಾರ, ಅವಾಗ ಕರ್ಕೋತಾರೆ ಅಲ್ವಾ? ಇಲ್ಲ, ಒಂದು ವಿ ಸೋಮಣ್ಣ ಅವರು ಸಾಕಷ್ಟು ಹಿರಿಯ ರಾಜಕಾರಣಿ ಇದಾರ, ಅನುಭವಸ್ಥರಿದಾರ ಮತ್ತು ಕೆಳ ಹಂತದಿಂದ ಬೆಳೆದು ಬಂದವರಿದ್ದಾರೆ. ಹೀಗಾಗಿ ಇವತ್ತಿನ ಸ್ಥಿತಿಯೊಳಗ ಆ ರೀತಿಯಾದಂತ ನಿರ್ಣಯ ತಗೋತಾರಂತ ಹೇಳಿ ನಾವು ಹೇಳೋದು ತಪ್ಪನಿಸ್ತದ. ಅವರು ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದಾರೆ, ನಾನು ಬಿಜೆಪಿಯಲ್ಲೇ ಮುಂದುವರಿತೀನಿ ಅಂತ ಹೇಳಿ. ಮತ್ತು ಒಂದು ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಪಾರ್ಟಿ ನಮ್. ಹೀಗಾಗಿ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ತಾರ. ಅದು ಹೇಳಿದ ತಕ್ಷಣ ಎಲ್ಲೋ ಒಂದ್ ಕಡೆ ಎಂಡ್ ಆಯ್ತು, ಅಲ್ಲಿ ಕಟ್ ಆಯ್ತು ಅಂತ ಹೇಳುವಂತದ್ದಲ್ಲ. ಹೇಳಿದಾರ, ಅವ್ರಿಗೆ ಏನ್ ತೊಂದರೆ ಇದಾವ, ಅವ್ರಿಗೇನು ನೋವು ಇದೆ, ಅದನ್ನ ನೋವನ್ನು ನಿವಾರಿಸ್ತಕ್ಕಂಥದಕ್ಕೆ ಪಾರ್ಟಿ ಸಕ್ತದೆ, ಅದನ್ನ ನಿವಾರಣೆ ಮಾಡ್ತಾರೆ. ರೈಟ್. ಅಲ್ಲ, ನಾನು ಈ ಚರ್ಚೆ ವಿಷಯನ ಒಂದು ಸ್ವಲ್ಪ ಸಮಯ ಜಾಸ್ತಿನೇ ತಗೊಂಡ್ಬಿಟ್ಟೆ. ದಳಬಳ ದೂರ ಆಯ್ತಾ ಅನ್ನೋದು ಜನತಾ ದಳದ್ದು, ಅದು ಎರಡನೇ ಚರ್ಚೆಯ ವಿಷಯ. ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರ್ತೀನಿ. ಇಬ್ಬರ ಜಗಳ, ಮೂರನೇವ್ರ ಲಾಭ. ನಾವು ಇದನ್ನ ಪುಸ್ತಕದಲ್ಲಿ ಓದಿರ್ತೀವಿ, ಗಾದೆಯ ರೂಪದಲ್ಲಿ ಕೇಳಿರ್ತೀವಿ. ಅದು ನೈಜ ರೂಪದಲ್ಲಿ ನಾವು ಹಾಸನದಲ್ಲಿ ನೋಡೇ ಬಿಡ್ತೀವ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಅಲ್ಲಿ ಭವಾನಿ ಅವರು ಬೇಡ, ಸ್ವರೂಪ್ ಅವರು ಬೇಡ, ಮೂರನೇ ಅಭ್ಯರ್ಥಿನ ತಗೊಂಡ್ಬಂದ್ಬಿಟ್ರೆ ಇಬ್ಬರ ಜಗಳ ಆಗಿದ್ದು ಮೂರನೇ ಅವ್ರಿಗೆ ಲಾಭ. ಬಟ್ ರಾಜಕೀಯ ಲಾಭ ಆಗೋದು ಯಾರಿಗೆ? ಆ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋದು ಬ್ರೇಕ್ ನಂತರ. ಚರ್ಚೆ ಮುಂದುವರಿಯುತ್ತೆ. ಟು ದ ಪಾಯಿಂಟ್. ದಳಮಳ ದೂರ ಆಯ್ತಾ ಅನ್ನೋ ಪ್ರಶ್ನೆ ಬಹಳ ಕ್ವಿಕ್ ಚರ್ಚೆ. ಚರಣ್ ಗೌಡ್ರೆ, ನಿಮ್ಮ ಪಕ್ಷದೇ ಆಗಿರೋದು, ನಿಮ್ಮಿಂದನೇ ಶುರು ಮಾಡ್ಬಿಡ್ತೀನಿ. DK ಸುರೇಶ್ ಅವರು ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂದರು, ನಿಮಗೊಂಚೂರು ನಿರಾಳ ಅಂತ ಅನ್ಸಿರ್ಬೋದು. ಒಂದು ಪ್ರಶ್ನೆ ಅನಿಸ್ತಾ ಅಂತ. ಇನ್ನೊಂದು, ಸರ್, ನೀವು ಇಬ್ಬರು ಜಗಳ ಮೂರನೇ ಲಾಭ ಮಾಡಕ್ಕೆ ಹೊರಟಿದ್ದೀರಿ. ಹೆಸರುಗಳು ನಾನೇನು ಇವಾಗ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಯಾವುದೂ ಅಧಿಕೃತ ಅಲ್ಲ. ಭವಾನಿ ಅವ್ರಿಗೂ ಬೇಡ, ಸ್ವರೂಪ್ಗೂ ಬೇಡ. ಆದರೆ ನಿಮಗಲ್ಲಿ ಗೊತ್ತಿದೆ ದಾಸ್ ಗೌಡ್ರು, ಮುಳುಗೌಡ್ರು ಅನ್ನೋ ಆ್ಯಂಗಲ್ ಇದೆ. ಪ್ಲೀಸ್. ಇಲ್ಲ ಸರ್, ಈಗ ರಾಜೇಗೌಡರು ಅಂತ ಹಾಸನ ಪ್ರಾಧಿಕಾರದ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಅವರ ಹೆಸರೆಲ್ಲೋ ಕೇಳ್ಪಟ್ಟು ಚರ್ಚೆ ಆಗ್ತಾ ಇದೆ ಈಗ. ಬಟ್ ಇಲ್ಲಿ ಕ್ಲಿಯರ್ ಇದೆ ಸರ್, ಸ್ವರೂಪ್ ಅವ್ರಿಗೆ ಟಿಕೆಟ್ ಕೊಡೋದು ಕ್ಲಿಯರ್ ಇದೆ. ಅದರಲ್ಲಿ ಇನ್ನೊಂದು ಮಾತಿಲ್ಲ. ರೇವಣ್ಣ ಸಾಹೇಬ್ರನ್ನು ಮಾತಾಡಿದ್ದಾರೆ, ಸ್ವರೂಪ್ಗೆ ಟಿಕೆಟ್ ಕೊಡೋದಕ್ಕೆ ಕ್ಲಿಯರ್ ಇದೆ. ಇದು ಹೆಂಗೆ ಉಟ್ಕೊಂತು ಏನು ಅಂತ ಗೊತ್ತಿಲ್ಲ. ಅವರು ಹೇಳಿದ್ದಾರೆ, ದೇವೇಗೌಡರು ಒಂದು ಚಾನ್ಸ್ ಮಾತಾಡಿದ್ದಾರೆ ನನಗೆ, ಯಾವುದಕ್ಕೂ ರೆಡಿ ಇರು ಅಂತ. ಬಟ್ ಇದು ಅಧಿಕೃತವಾದ ಹೇಳಿಕೆ ಅಂತೂ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿರೋದು ಇವತ್ತಿನವರೆಗೂ. ನಿಮ್ಮ ಪಕ್ಷದವ್ರು ನನಗೆ ಹೇಳಿರೋದು ಹೇಳ್ತೀನಿ, ಭಾಳ ವಿಶ್ವಾಸದಿಂದ ಹೇಳ್ತಾರೆ, ಹಂಗಾಗಿ ಅವ್ರು ಹೆಸರು ಹೇಳಲ್ಲ. ಅವ್ರು ಹೇಳಿದ್ರು ಎಂಥ ನಿರ್ಧಾರ ಬರುತ್ತೆ ಅಂದರೆ ಎಲ್ಲರೂ ತಲೆ ಕೆರ್ಕೊಂಡು ನೋಡ್ತೀರಿ ಆ ನಿರ್ಧಾರ. ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಇವತ್ತಿನ ಪ್ರಸ್ತುತ ರಾಜಕಾರಣದಲ್ಲಿ ಭವಾನಿ ಮೇಡಮ್ ಅವ್ರ ಹೆಸರಂತೂ ಇಲ್ಲ. ಅಲ್ಲಿ ಸ್ವರೂಪ್ ಅವ್ರ ಹೆಸರೇ ಸ್ಟ್ರಾಂಗ್ ಆಗಿರೋದು. ಕೊನೆ ಮೂಮೆಂಟಲ್ಲಿ ಈ ಥರದ್ದು ಏನಾರ ಡಿಸಿಷನ್ ಆದರೂ ಆಗ್ಬೋದೇನೋ. ಬಟ್ ಈಗಾಗಲೇ ಸ್ವರೂಪ್ ಅವರು ಅಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿದ್ದರು. ಅವ್ರ ತಂದೆನೂ 4 ಟರ್ಮ್ಗೆ MLA ಇದ್ದಿದ್ದ ಕಾರಣದಿಂದ ಸ್ವರೂಪ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರು, CM ಇಬ್ರಾಹಿಂ ಅವರು ಇದೆ. ಕೊನೆ ಮೂಮೆಂಟಲ್ಲಿ ಇದು ಗೊತ್ತಿಲ್ಲ, ಇದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ಹೇಳೋದಾದರೆ ಸ್ವರೂಪ್ ಅವ್ರಿಗೆ ಕೊಟ್ಟರೆ ಪಕ್ಷಕ್ಕೆ ತುಂಬ ಒಳ್ಳೆಯದು. ಬಿಕಾಸ್ ಅದು ಅಲ್ಲಿ ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ. ಇವರೊಬ್ಬರು ಅಧಿಕಾರಿಯಾಗಿ ಕೊನೆ ಮೂಮೆಂಟಲ್ಲಿ ಬಂದು ಎಷ್ಟು ಫಾಸ್ಟಾಗಿ ಫೇಸ್ ಮಾಡ್ತಾರೆ ಅದೆಲ್ಲ ಗೊತ್ತಿಲ್ಲ. ಅಥವಾ ಪಕ್ಷದ ಇನ್ಫ್ಲೂಯೆನ್ಸು ಅಥವಾ ರೇವಣ್ಣ ಸಾಹೇಬ್ರ ಇನ್ಫ್ಲೂಯೆನ್ಸಿಂದ ಗೆಲ್ಲಬೇಕು. ಸ್ವರೂಪ್ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಹಿಡಿತ ಇದೆ.
ಪ್ಲಸ್ ಸಮುದಾಯ ಪ್ಲಸ್ ಸಮುದಾಯ ಇದೆ. ಅವ್ರ ತಂದೆ ನಾಲ್ಕು ಟರ್ಮ್ MLA ಇದ್ದಾರೆ, ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಸ್ವರೂಪ ಹೆಸರು ಬದಲಿಲ್ಲ. ಇದೇ ಹೇಗಂತ ಬಂದಿದೆ. ಕಡಾಡಿಯವರೇ ಈಗ DK ಸುರೇಶ್ ಅವ್ರ ಪ್ರಶ್ನೆ ರಮೇಶ್ ಬಾಬು ಅವ್ರಿಗೆ ಕೇಳೋದಕ್ಕೂ ಮುಂಚೆ ನಿಮಗೆ ಕೇಳ್ತೀನಿ. DK ಸುರೇಶ್ ಅವರು ಈ ಹೇಳಿಕೆಯನ್ನು ಕೊಟ್ಟಿರೋದು ಅದು ರಾಜ್ಯ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಅಂತನೋ, ಅಥವಾ ನಾಳೆ ದಿವಸ ನಮ್ಗೇನಾದರೂ ಅವಶ್ಯಕತೆ ಬಿದ್ದರೆ ಅದನ್ನ ಯಾಕೆ ಇವತ್ತೇ ಹಾಳು ಮಾಡ್ಕೊಳ್ಳೋದು ಅಂತನೋ, ನಾಳೆಯ ಮೈತ್ರಿಯ ಸಾಧ್ಯತೆ ಅವಶ್ಯಕತೆಗಳನ್ನು ಪರಿಗಣಿಸಿ ಇವತ್ತಿನ ಹೇಳಿಕೆನಾ ಅಂತ? ಕನ್ನಡಿ ಅವ್ರಿಗೆ ಕೇಳ್ತಿದ್ಯಾ? ಬ್ರೇಕ್ ಆಯ್ತು, ಅದು ನೀವೇನ್ ಹೇಳಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ ಕನ್ನಡಿ ಅವರೇ, ನಾನು ಕೇಳಿದ್ದು DK ಸುರೇಶ್ ಅವರ ಹೇಳಿಕೆ ನಾಳೆಯ ಮೈತ್ರಿಯ ಸಾಧ್ಯತೆಯನ್ನ ಉಳಿಸ್ಕೊಳ್ಳೋದಕ್ಕಾಗಿನಾ ಅಂತ. ಅಲ್ಲ, ಅದಕ್ಕೆ ರಮೇಶ್ ಬಾಬು ಅವರ ಸೂಕ್ತ ಉತ್ತರ ಕೊಡ್ಬೇಕಂತ ಅನಿಸ್ತದೆ. ಕರೆಕ್ಟ್ ಅಲ್ಲ, ಅವ್ರು ಕೇಳ್ತೀನಿ ನಾನು. ನೀವು ರಾಜಕೀಯ ವಿರೋಧಿ ಇದ್ದೀರಿ, ನೀವೇಗ್ ನೋಡ್ತೀರಿ ಇದನ್ನ? ನಿನ್ನೆ ತಾನೇ ಹೇಳ್ತಾರೆ ಚರ್ಚೆಗೆ ಬಂದಿದೆ, ನಾವು ಇನ್ನೂ ಡಿಸೈಡ್ ಮಾಡಿಲ್ಲ, ಬಟ್ ಚರ್ಚೆಯಲ್ಲಂತೂ ಇದೆ ಅಂತ. ಅದ್ರ ಬಗ್ಗೆ ಹತ್ತಾರು ರೀತಿಯ ಚರ್ಚೆಗಳಾಗೋಯ್ತು. ಇಕ್ಬಾಲ್ ಹುಸೇನ್ ನಿರಾಕಾರ ಮಾಡ್ತೀರಿ, ಹಂಗಾಗೋದ್ರೆ ನಿರಾಕರಣೆ ಅಲ್ಪಸಂಖ್ಯಾತರಿಗೆ ಮೋಸ ಆಗೋದಿಲ್ವ, ಹೀಗೆ ಹಾಗೆ ಅಂತೆಲ್ಲ ಹತ್ತಾರು ರೀತಿ ಚರ್ಚೆ. ಆದರೆ ಇವತ್ತು ರಾಜ್ಯದಲ್ಲಿ ಇರುವಂತ ಏಕೈಕ ಕಾಂಗ್ರೆಸ್ ಸಂಸದರು ಅವರು ರಾಜ್ಯಕ್ಕೆ ಬಂದ್ಬಿಟ್ರೆ ಹೆಂಗೆ ಅನ್ನೋ ತರ ಪ್ರಶ್ನೆ. ಇಲ್ಲ, ಒಂದು ಯಾವುದನ್ನು ಈ ಸಂದರ್ಭದಲ್ಲಿ ನಾವು ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದಂತ ಮಾತುಗಳನ್ನ. ಯಾಕಂತಂದ್ರೆ ಹಿಂದೆ ಅವರು ದಾಯಾದಿಗಳಂತೆ ಕಾದಾಡಿ ಚುನಾವಣೆ ಮುಗಿದ ತಕ್ಷಣ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ನಮ್ ಕಣ್ಣು ಎದುರುಗಡೆ ಇದೆ. ಆದ್ರೆ ಹೋದ್ ಸಲದ ಪರಿಸ್ಥಿತಿ ಈ ಸಲ ಬರ್ತದಂತ ಏನು ಹದಿ ಕಾಯ್ತಾ ಇದಾರ, ದಾರಿ ಕಾಯ್ತಾ ಇದಾರ, ಅದು ಸಾಧ್ಯ ಇಲ್ಲ. ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮೆಜಾರಿಟಿಯಿಂದ ನಾವು ಅಧಿಕಾರಕ್ಕೆ ಬರ್ತೀವಿ. ಅದನ್ನ ಅಪೇಕ್ಷೆ ಇಟ್ಕೊಳ್ಳೋದು ಅದು ಸೂಕ್ತ ಅಂತ ಅನಿಸೋಲ್ಲ ನನಗೆ. ಈಗ ರಮೇಶ್ ಬಾಬು ಅವರು ಹೇಳ್ಬೋದು, DK ಸುರೇಶ್ ಅವರು ಈ ಹೇಳಿಕೆ ಕೊಟ್ಟರು, ಅವರು ಮೇ ಬಿ ಈಸ್ ಜೆನ್ಯೂನ್ಲಿ ಸೇಯಿಂಗ್ ಇಟ್, ಅಂದರೆ ಅವ್ರಿಗೆ ರಾಜ್ಯ ರಾಜಕಾರಣದಲ್ಲಿ ಬೇಡ, ನಾನು ಪಾರ್ಲಿಮೆಂಟ್ರಿ ಪೊಲಿಟಿಕ್ಸೇ ನೋಡ್ತೀನಿ, ಅದಾಗಿರ್ಬೋದು. ಆದರೆ ಇದರ ರಾಜಕೀಯ ಅರ್ಥೈಸುವಿಕೆ ಆಸ್ಪದ ಇದೆ ಅಂತ ಪ್ಲೀಸ್. ರಾಮನಗರ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರ ಬರುತ್ತೆ. ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿದೊಂದು ಸ್ಟ್ರಾಟಜಿ ಇದೆ, 4ಕ್ಕೆ 4 ಈ ಸಲ ಕಾಂಗ್ರೆಸ್ಸಲ್ಲಿ ಗೆಲ್ಲಬೇಕು ಅಂತೇಳಿ. ನಾವು ರಾಜ್ಯದಲ್ಲಿ ಅಧಿಕಾರ ಹಿಡಬೇಕು ಅಂದರೆ ವಿ ಮಸ್ಟ್ ವಿನ್ ಆಲ್ ದ 4 ಸೀಟ್. ಸನ್ಮಾನ್ಯ DK ಸುರೇಶ್ ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಅವ್ರ ಹೇಳಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ಆದರೆ ಕನಕಪುರ ಮತ್ತು ಮಾಗಡಿಯನ್ನು ಹೊರತುಪಡಿಸಿ ಇವತ್ತು ರಾಮನಗರ ಚನ್ನಪಟ್ಟಣದ ಟಿಕೆಟ್ ವಿಚಾರ ಆಪ್ಷನ್ ಈಸ್ ಸ್ಟಿಲ್ ಓಪನ್. ಏನು ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದಕ್ಕೆ ಅನುಗುಣವಾಗಿ ಕ್ಯಾಂಡಿಡೇಟ್ಗಳು ಅಲ್ಲಿ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಗೆಲ್ಲೋ ಒಂದು ಮಾನದಂಡವನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ DK ಸುರೇಶ್ ಅವರು ಆಗ್ತಾರಾ, ಅಥವಾ ಲಾಸ್ಟ್ ಟೈಮು ಅಲ್ಲಿ ಕಡಿಮೆ ಹಂತದಲ್ಲಿ ಸೋತಂಥ ಮುಸ್ಲಿಂ ಕ್ಯಾಂಡಿಡೇಟ್ ಆಗಿದ್ದಾರೆ ಅವರು ಕೊಡ್ತಾರಾ, ಇಕ್ಬಾಲ್ ಹುಸೇನ್ ಅವರು, ಇವೆಲ್ಲ ಇಟ್ ಡಿಪೆಂಡ್ ಅಪಾನ್ AICC ಡಿಸಿಷನ್. ಬಟ್ ನನಗೆ ವಿಶ್ವಾಸ ಇದೆ ಈ ಸಲ ರಾಮನಗರ ಜಿಲ್ಲೆಯಲ್ಲಿ 4 ಕ್ಷೇತ್ರವನ್ನು ಗೆಲ್ತೇವೆ. ನೀವು ಹೇಳಿದ್ರಲ್ಲ ಕಾಂಗ್ರೆಸ್ ಸ್ಟ್ರಾಟಜಿ ಇದೆ ಅಂತ, ಸ್ಟ್ರಾಟಜಿ ಇರೋದು ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರದ ಅಂತ. ಏನಂದರೆ ಅವರು ಒಂದೇ ಕಲ್ಲಲ್ಲಿ 2 ಅಕ್ಕಿ, ಒಂದು ಸ್ಪಷ್ಟ ಸಂದೇಶ ಹೋಗ್ಬಿಡುತ್ತೆ ಕಾರ್ಯಕರ್ತರ ದೃಷ್ಟಿಯಿಂದ, ನಮ್ಮದು ಅವ್ರದ್ದು ನೋ ಕಾಂಪ್ರಮೈಸ್, ನೋ ಸಾಫ್ಟ್ ಪಾಲಿಟಿಕ್ಸ್ ಹಿಯರ್, ಎಲ್ಲ ಹಾರ್ಡು ಹೆಡ್ ಟು ಹೆಡ್ಡು, ನಾವು ಗೆಲ್ಲೋದಕ್ಕೆ ಅಂತಲೇ ಆ ಕಡೆ ಇಳಿತೀವಿ. ಅದು ಒಂದು. ಒಕ್ಕಲಿಗ ಸಮುದಾಯದಲ್ಲಿ ನೀವು ನಾಯಕರು ಅಂತ ಗುರುತಿಸ್ಕೋಬೇಕಾ? ಒಕ್ಕಲಿಗ ಸಮುದಾಯದ ನಾಯಕತ್ವ ಅನ್ನೋದು ಯಾರ ಹತ್ರ ಇದೆ, ಹೋಗಿ ಅವ್ರಿಗೆ ಸವಾಲು ಒಡ್ಡಿ ಅನ್ನೋದನ್ನ ಪ್ರಚೋದಿಸಿ DK ಶಿವಕುಮಾರ್ ಅವ್ರನ್ನ, ಅವ್ರ ಸಹೋದರನ್ನ ಆ ಕಡೆ ಇಳಿಸೋದು. ಮೂರನೇದು ಸರ್, ನಾಳೆ ದಿವಸ ನೋ ಅಡ್ಜಸ್ಟ್ಮೆಂಟ್ ಅನ್ನೋ ಸಂದೇಶ ಇವತ್ತೇ ಕೊಟ್ಬಿಡೋದು ಸರ್ಕಾರದ ಮಟ್ಟದಲ್ಲಿ. ಇಲ್ಲ, ನೀವು ಒಬ್ಬ ಮಾಧ್ಯಮದ ವಿಶ್ಲೇಷಣಕಾರರಾಗಿ, ಪತ್ರಕರ್ತರಾಗಿ ನಿಮ್ಮ ಅಭಿಪ್ರಾಯ ಸರಿ ಇದೆ. ಆದರೆ ಇಲ್ಲ ಅಲ್ಲ ಅಂದರೆ ಪ್ರಶ್ನೆನೇ ಇಲ್ಲ, ಪ್ರಶ್ನೆನೇ ಸರಿ ಇದೆ. ಎಲ್ಲಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆ ವಿಚಾರ ಬರ್ತಿದ್ದಂಗೆ ಫೈನಲ್ ಡಿಸಿಷನ್ ಬಂದ್ಬಿಟ್ಟು KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು. ಯಾಕೆಂದ್ರೆ ಅದು ಅವರ ಸ್ವಂತ ಜಿಲ್ಲೆ, ಅವರ ಸ್ವಂತ ಜಿಲ್ಲೆ ಆಗಿರೋದ್ರಿಂದ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನು DK ಶಿವಕುಮಾರ್ ಅಭಿಪ್ರಾಯ ಪಡ್ತಾರೆ ಅದನ್ನು ಸಿದ್ದರಾಮಯ್ಯನವರು ಎಂಡಾಸ್ ಮಾಡ್ತಾರೆ. ಮತ್ತು ಆ ಥರದ್ದು ಏನಾದ್ರು ವಿಚಾರ ಇದ್ದರೆ ಇಬ್ಬರು ಜೊತೆಲಿ ಸೇರಿ ತೀರ್ಮಾನ ತಗೋತಾರೆ. ಅಲ್ಲಿ ಸಿದ್ದರಾಮಯ್ಯನವ್ರ ಪ್ರಶ್ನೆ ಬೇರೆ ಅಥವಾ DK ಶಿವಕುಮಾರ್ ಅಭಿಪ್ರಾಯ ಬೇರೆ, ಆ ಥರದ್ದು ಖಂಡಿತ ಇಲ್ಲ. ರಾಮನಗರದ ವಿಚಾರ ಆ ಥರದ ಸಂದರ್ಭ ಬಂದರೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇಬ್ಬರೂ ಸೇರಿ ತೀರ್ಮಾನವನ್ನು ತಗೋತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರಗಳಲ್ಲೂ ಸಹ ಈ ಥರದ ವಿಷಯ ಬಂದಾಗ 2 ಕ್ಯಾಂಡಿಡೇಟು 3 ಕ್ಯಾಂಡಿಡೇಟು ಬಂದಂಥ ಸಂದರ್ಭದಲ್ಲಿ ಕೂತ್ಕೊಂಡು ಒಂದು ಅಮಿಕಬಲಕ್ಕೆ ಚರ್ಚೆ ಆಗಿದೆ. ಈಗ 17-18 ನಾಡಿದ್ದು ಮತ್ತು ಆಚೆ ನಾಡಿದ್ದು ಶುಕ್ರವಾರ ಶನಿವಾರ ಡೆಲ್ಲಿನಲ್ಲಿ ಮೀಟಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ 130ರಿಂದ 140 ಕ್ಯಾಂಡಿಡೇಟ್ ಫೈನಲ್ ಮಾಡೋ ಒಂದು ಹಂತಕ್ಕೆ ಬಂದಿದ್ದಾರೆ. ಇದೆಲ್ಲ ಓವರ್ ಆಲ್ ಜೊತೆಲಿ ಹೋಗ್ತಾ ಇದ್ದಾರೆ, ಎರಡನೇ ಪ್ರಶ್ನೆ ಇಲ್ಲವೇ ಇಲ್ಲ.
ಅಲ್ಲ ಜೊತೆ ಇಲ್ಲ ಅಂತಲ್ಲ ಸರ್, ಇದು No, no. ಬೇರೆನೇ ಸ್ಟ್ರಾಟಜಿ. ಯಾವ ಸ್ಟ್ರಾಟಜಿನೂ ಇಲ್ಲ. ರಾಮನಗರ ಜಿಲ್ಲೆಯಲ್ಲಿ 4 ಸ್ಥಾನ ಗೆಲ್ಲಬೇಕನ್ನೋದು ಸಿದ್ದರಾಮಯ್ಯನವ್ರದ್ದು, ಡಿ ಕೆ ಶಿವಕುಮಾರ್ನವ್ರದ್ದು ಜಂಟಿ ಯೋಜನೆ. ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಮತ್ತೆ ಹಾಸನಕ್ಕೆ ಸಂಬಂಧಪಟ್ಟ ಇಲ್ಲ ಚರಣಗೌಡ ಹೇಳ್ಬಿಡಿ ನೀವು ಸಂಬಂಧ ಕೊನೆ ಮಾತು ಅವ್ರದೇ ತಗೋತೀನಿ, ಅವ್ರದೇ ಅಲ್ವಾ ಚರ್ಚೆ, ಕೊನೆ ಮಾತು ಅವ್ರಿಗೆ ಕೊಡೋಣ, ನೀವು ಹೇಳ್ಬಿಡಿ. ಈ ಹಾಸನ ಜಗಳ 3ನೇವರ ಲಾಭ. ಹಾಸನಕ್ಕೆ ಸಂಬಂಧಪಟ್ಟಂತೆ ಚರಣಗೌಡ ಹೇಳಿದಂಥ ಅಭಿಪ್ರಾಯ ಸಂಪೂರ್ಣ ತಪ್ಪು. ಚರಣಗೌಡ ಅಂತವ್ರನ್ನ ಅಲ್ಲಿ ಇಂಟರ್ಫಿಯರ್ ಮಾಡೋಕ್ಕೆ ಬಿಡೋದಿಲ್ಲ. ಕುಮಾರಸ್ವಾಮಿರವರ ಹೇಳಿಕೆಯಿಂದ ಸ್ಪಷ್ಟವಾದಂಥ ಸ್ಟ್ರಾಟಜಿ ಇದೆ. ಅಲ್ಲಿ ಇವತ್ತು ಏನು ನಮ್ಮ ಪ್ರಕಾಶ್ XMLA ಪ್ರಕಾಶ್ ಅವ್ರ ಮಗನ್ನ ತಟಸ್ಥ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಬಿಟ್ಟರೆ ಅಲ್ಲಿ ಯಾವುದೇ ಕಾರಣದಿಂದ ಭವಾನಿ ಮೇಡಮ್ ಅವ್ರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಭಾಳ ಪ್ರಮುಖವಾಗಿ ನಿನ್ನೆ ಆದಂಥ ಒಂದು ಬೆಳವಣಿಗೆಯನ್ನು ಗಮನಿಸಬೇಕು. ಗುಬ್ಬಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರಾಹಿಂ ಒಂದು ಹೇಳಿಕೆ ಕೊಟ್ಟರು. ವಿ ಥಾಟ್ ಇಬ್ರಾಹಿಂ ಇಸ್ ದ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟು, ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟು. ಅದನ್ನೇ ಪ್ರಜ್ವಲ್ ಹೇಳಿದ್ದು. ಬಿ ಫಾರ್ಮ್ ಕೊಡೋದು ದೇವೇಗೌಡ ಗೊತ್ತಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ನಿನ್ನೆ ಐ ಥಿಂಕ್ ನಾನು ಇದು 2ನೇ ಸಲ ಹೇಳ್ತಾ ಇದ್ದೀನಿ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ HD ಕುಮಾರಸ್ವಾಮಿ. HD ಕುಮಾರಸ್ವಾಮಿರವರು ಆ ಪಾರ್ಟಿ ಪ್ರೆಸಿಡೆಂಟೂ ಅಲ್ಲ, ಅಥವಾ ಪಾರ್ಲಿಮೆಂಟ್ ಬೋರ್ಡ್ ಚೇರ್ಮನ್ನೂ ಅಲ್ಲ, ಅಥವಾ ಬಿ ಫಾರ್ಮ್ ಕೂಡ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟು ಅಲ್ಲ. ಅದು ಇಟ್ ಇಸ್ ಎ ನ್ಯಾಷನಲ್ ಪಾರ್ಟಿ, ಅನ್ರೆಕಗ್ನೈಸ್ಡ್ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ. ಅವ್ರು ಏನೇನೋ ಹೇಳ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತೀನಿ, ಅಲ್ಲಿ ಭವಾನಿ ಮೇಡಮ್ ಅವರೇ JDS ಕ್ಯಾಂಡಿಡೇಟು 100ಕ್ಕೆ 100. ಕೊನೆಗೆ ಅದಕ್ಕೆ ಇನ್ನೊಂದೇನು ಹೇಳ್ತಾರೆ, ಯಾಕೆಂದರೆ ಹಿಂದೆ ಕುಮಾರಸ್ವಾಮಿ ಹೇಳಿದ್ರು, ನಾನು ರೇವಣ್ಣ ಬಿಟ್ಟು ನಮ್ಮ ಫ್ಯಾಮಿಲಿ ಯಾರೂ ಸ್ಪರ್ಧೆ ಮಾಡಲ್ಲ, ಇಬ್ಬರೇ ಅಂದರು. ಕೊನೆಗೆ ಅನಿತಾ ಕುಮಾರಸ್ವಾಮಿ ತೊಗೊಂಬಂದರು. ಈ ಥರದ್ದೇನೋ ಒಂದು ಸ್ಟ್ರಾಟಜಿ ಇರುತ್ತೆ. ಮೇಡಮ್ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಅಲ್ಲ. ಅದಕ್ಕೆ ಈ 3ನೇವರ ಹೆಸರು ತಂದಿರೋದು ಸ್ಟ್ರಾಟಜಿ ಅಷ್ಟೇ. ನಾನು ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ. ನಮ್ಮ ಪಾರ್ಟಿ ಸ್ಟ್ರಾಟಜಿ ಬೇರೆ. ಕ್ಲಾರಿಟಿ ಇದೆ ಸರ್. ಸ್ವರೂಪ್ ಅಲ್ಲ ಏನೇ ಇರಲಿ, ಸ್ವರೂಪ್ಗೆ ನಾವು ಟಿಕೆಟ್ ಕೊಡ್ತೀವಿ. ಎರಡನೇದಾಗಿ DK ಸುರೇಶ್ ಅವರು ರಾಮನಗರಕ್ಕೆ ಬರಲಿ. ರಾಮನಗರ 30 ವರ್ಷದಲ್ಲಿ 5 ವರ್ಷ ಕಾಂಗ್ರೆಸ್ ಇದೆ, 25 ವರ್ಷ ನಾವೇ ಇದ್ದೀವಿ. ವಿತ್ ಡ್ಯೂ ರೆಸ್ಪೆಕ್ಟ್, ದೇವೇಗೌಡ ಸಾಹೇಬರು ಅಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿರೋದು, ಕುಮಾರಣ್ಣವರು ಅಲ್ಲಿ ಮುಖ್ಯಮಂತ್ರಿ ಆಗಿರೋದು. ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ಕರ್ಮಭೂಮಿ ರಾಮನಗರ. ಕಾಂಗ್ರೆಸ್ ಎಷ್ಟೇ ಕನ್ಸ್ಕೊಂಡ್ರು ರಾಮನಗರನ ಗೆಲ್ಲಕ್ಕೂ ಆಗಲ್ಲ. ಇವ್ರು 4 ಗೆದ್ದರೆ ಸರ್ಕಾರ ಹಿಡಿತೀವಿ ರಾಮನಗರದಾಗೆ ಅಂದರೆ, ಹಂಗಾದ್ರೆ ಇವರು ಕಾಂಗ್ರೆಸ್ನವ್ರು ರೂಲಿಂಗ್ ಬರೋಲ್ಲ ಸರ್. ಯಾಕಂದರೆ ನಮ್ಮದು 3 ನಮ್ಮದೇ ಇದೆ. ನಾವು ಮಗಡಿಲ್ಲ 50,000ದಲ್ಲಿ ಗೆದ್ದಿದ್ದೀವಿ. ಆಮೇಲೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ 3ನೇ ಪ್ಲೇಸ್ ಇದೆ. ಲಾಸ್ಟ್ ಟೈಮು ರಾಮನಗರದಲ್ಲಿ ಕಾಂಗ್ರೆಸ್ 2ನೇ ಪ್ಲೇಸ್ ಇದ್ದರು. ಬೈ ಎಲೆಕ್ಷನಲ್ಲಿ ಪಾಪ ಅವ್ರಿಗೇನು ಕೊಡದೆ ಬೈ ಎಲೆಕ್ಷನಲ್ಲಿ ನಮ್ಮ ಜೊತೆನೇ ಇದ್ದು ಅವ್ರ ಬೇಸು ಹೋಗಿದೆ. 3 ತಾಲೂಕಿನಲ್ಲಿ ಕಾಂಗ್ರೆಸ್ನ ಬೇಸು ಆಲ್ಮೋಸ್ಟ್ ಕಳ್ಕೊಂಬಂದಿದೆ. ಸಿದ್ದರಾಮಯ್ಯ ಅವ್ರ ಸ್ಟ್ರಾಟಜಿ. ಒಂದು ನಿಮಿಷ, ಸಿದ್ದರಾಮಯ್ಯ ಅವ್ರ ಸ್ಟ್ರಾಟಜಿ ಏನಿಲ್ಲ ಸರ್. ರಮ್ಯಾ ಅವ್ರನ್ನ ಕುಮಾರಣ್ಣನ ಮೇಲೆ ಹಾಕಬೇಕು, ನಿಖಿಲ್ ಅವ್ರ ಮೇಲೆ DK ಸುರೇಶ್ನ ಹಾಕಬೇಕು. ಸಿದ್ದರಾಮಯ್ಯ ಅವ್ರದ್ದು ಒಂದು ಸಿಂಗಲ್ ಪಾಯಿಂಟ್ ಅಜೆಂಡಾ. ನಮ್ಮ ಮೇಲೆ ಕಾಂಗ್ರೆಸ್ ರೈವಲ್ರಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಕಾಂಗ್ರೆಸ್ ಪಕ್ಷ JDS ಜೊತೆ ಯಾವತ್ತೂ ರೈವಲ್ರಿ ಇಲ್ಲ. ಸಿದ್ದರಾಮಯ್ಯ ಅವ್ರು ಏನು ಗೊತ್ತಾ, ಕಾಂಗ್ರೆಸ್ ಮುಳುಗಿದ್ರೂ ಪರವಾಗಿಲ್ಲ ಈ ರಾಜ್ಯದಲ್ಲಿ, JDSನ ನಂದು ಕೊನೆ ಎಲೆಕ್ಷನ್ ಮುಳುಗಿಸ್ಬೇಕು ಅನ್ನೋದು ಸಿದ್ದರಾಮಯ್ಯ ಅವ್ರ ಸ್ಟ್ರಾಟಜಿ. ಅದು ಪಾಪ ಸಿದ್ದರಾಮಯ್ಯನವ್ರು ಇನ್ನಿಷ್ಟು ಕನ್ಸ್ಕೊಂಡ್ರು ಕೋಲಾರದಲ್ಲೂ ಸೋಲ್ತಾರೆ, ಅಥವಾ ಇನ್ನೊಂದು ಆಲ್ಟರ್ನೇಟಿವ್ ಎಲ್ಲಿದ್ರು ಸೋಲ್ತಾರೆ. ಆ ಸೋಲ್ನ ಕುಮಾರಸ್ವಾಮಿಗೂ ತೋರಿಸ್ಬೇಕು ಅಂತ ಹೊರಟಿದ್ದಾರೆ. ಅದು DK ಸುರೇಶ್ ಅವ್ರಿಗೆ ಅರ್ಥ ಆಗಿದೆ. ಯಾವ ಸಮುದಾಯನ ಎದಾಕೊಂಡು ಯಾವ ಕ್ಷೇತ್ರಕ್ಕೆ ನಾನು ಹೋದ್ರೆ ಆ ಸಮುದಾಯದ ಜನ ನಮ್ಗೆ ಏನು ಪಾಠ ಕಲಿಸ್ಬೋದು ಅಂತ ಅರಿವು ಶಿವಕುಮಾರ್ ಸಾಹೇಬ್ರಿಗೂ ಇದೆ, ಸುರೇಶ್ ಸಾಹೇಬ್ರಿಗೂ ಇದೆ. ಬಟ್ ಸಿದ್ದರಾಮಯ್ಯ ಅವ್ರು ಏನಂದ್ರೆ ಬಡವ್ರ ಮಕ್ಕಳನ್ನ ಬಾವಿ ಬಿಟ್ಟು ಆಳ ನೋಡೋದ್ರಲ್ಲಿ ನಿಸ್ಸೀಮ್ರು. ಸೆಕೆಂಡು ಕುಮಾರಸ್ವಾಮಿ ಮತ್ತು JDS ಅಸ್ತಿತ್ವ ಇರೋದೇ ಸಿದ್ದರಾಮಯ್ಯನ ಟೀಕೆ ಮಾಡ್ಕೊಂಡು. ಯಾವತ್ತು ಸಿದ್ದರಾಮಯ್ಯನ ಟೀಕೆ ಮಾಡಿ ನಿಲ್ಲಿಸ್ತಾರೋ ಆ ಪಾರ್ಟಿನೇ ಮುಳುಗೋಗುತ್ತೆ. ಆಯ್ತು, ಅಲ್ಲಿಗೆ ಆ ಚರ್ಚೆ ನಿಲ್ಲಿಸ್ಬಿಡ್ತೀನಿ. ಕಡಾಡಿ ಅವರೇ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಬಾಬು ಅವರೇ, ಚರಣಗೌಡರೇ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ News 18. ಜಾಲ ನಮ್ಮದು, ಬಲ ನಿಮ್ಮದು.